शलाकया चक्षुर्मिलितं येन तस्मै श्रीगुरुवे नमः। श्रीचैतन्यमनोभीष्टं स्थापितं येन भूतले स्वयं रूप कदा मह्यं ददाति स्वपदान्तिकम्। वन्देऽहं श्रीगुरु श्रीयुतपदकमलं श्रीगुरुं वैष्णवांश श्रीरूपं सागरजातं सहगना रघुनाथं वितां तं सजीवम् साद्वैतं सावधूतं परिजनसहितं कृष्णचैतन्यदेवं श्रीराधा कृष्णपादान् सहगना रघुनाथामितां तं सजीवं साद्वैतं सावधूतं परिजनसहितं कृष्णचैतन्यदेवं हे कृष्ण करुणा सिंधु दीनबंधु जगत्पते गोपेश गोपिका कांत राधा कांत नमस्तुते तप्त कंचन गौरांगी राधे वृंदावनेश्वरी ऋषभानुसुते देवी प्रणमामि हरिप्रिये पंचकल्पतरुश्च कृपा सिन्धेव च पतितानां पावनेभ्यो वैष्णवेभ्यो नमो नमः। श्री कृष्ण चैतन्य नमो विष्णुपदाय कृष्ण पृष्ठाय भूतले श्रीमते भक्ति वेदांत स्वामिनिति नामिनी नमस्ते सरस्वती देवे गौरवाणी प्रचारिणी निर्विशेष शून्यवादी पाश्चात्य देशतारिणी जय श्री कृष्ण चैतन्य प्रभु नित्यानंद श्री अद्वैत गदाधर शिवासदि गौर भक्तवृंद हरे कृष्ण 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 हरे 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 राम 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 हरे हरे। हरे कृष्ण। ಹರೇ ಕೃಷ್ಣ ಪ್ರಭುಜಿ ಬಲರಾಮ್ ಪ್ರಭುಜಿ ಹೆಂಗಿದ್ದಾರೆ ಪ್ರಭುಜಿ? Yeah, he is in the general ward now. ಸರ್ಜರಿ ಮಾಡ್ಬೇಕಾಯ್ತು. ಓಕೆ. ಇವತ್ತು ಸ್ವಲ್ಪ ನೀರು ಕುಡಿಸ್ತಾ ಇದ್ದಾರೆ ಬಾಯಿಂದ. ಆಮೇಲೆ ನಾಳೆ ಹೇಳ್ದು ಸ್ವಲ್ಪ ಪೇಸ್ಟ್ ಮಾಡ್ಕೊಡಿ ಬಾಳೆಹಣ್ಣು ರಸಾಯನ ಆ ತರ ನೋಡೋಣ ನುಂಗ್ಲಿಕ್ಕೆ ಆಗತ್ತೆ ಇಲ್ಲ ಅಂತ. ಸೊ ಅದು ನುಂಗ್ಲಿಕ್ಕೆ ಆದ್ರೆ ಒಳ್ಳೇದು. ಸೊ ಇದು ಟ್ಯೂಬ್ ಏನಿದೆ ಮೂಗಲ್ಲಿ ತೆಗಿತಾರೆ. ಸೊ ಬೆಳಿಗ್ಗೆ ಆ ಚೆನ್ನಾಂಗ ಈ ಸೆಂಡ್ ದಟ್ ಚೆನ್ನಾಮಿತ ಓಕೆ. ಗಂಜಿ ಕೊಡ್ತಾ ಇದ್ದಾರೆ. ಅದೇ ಅದರಲ್ಲಿ ಸ್ವಲ್ಪ ಚೆನ್ನಾಮಿತ ಹಾಕ್ಕೊಡಿ ಅಂತ. ಸೊ ಈಸ್ ಆನ್ ದ ರೋಡ್ ಟು ಪಾತ್ ಆಫ್ ಪ್ರೋಗ್ರೆಸ್. ಇವತ್ತು ಕೇಳಿಲ್ಲ ಬಟ್ ಟುಡೇ ಐ ಡೋಂಟ್ ನೋ ಕ್ಲಾಸ್ ಕೇಳ್ತಾನೆ ಇಲ್ಲ ಅಂತ. ಅಂದ್ರೆ ಇಮಿಡಿಯೇಟ್ ಬೈಪಾಸ್ ಸರ್ಜರಿ ಆತರ ಮಾಡಿದ್ದ ಅಥವಾ ಸ್ಟಂಟ್ ಹಾಕಿದ ಪ್ರಭುಜಿ? ಇಲ್ಲ ಇದು ಬ್ರೈನ್ ಏರೋ ಕ್ಲಾಟ್ ವಾಸ್ ದೇರ್. ಕ್ಲಾಟ್. ಓಕೆ ಓಕೆ. ಈ ಫೆಲ್ ಮೆಟ್ಲಲ್ಲಿ ಬಿದ್ರಲ್ಲ ಅದು ಕ್ಲಾಟ್ ಐತಿಲ್ಲ ಒಂದು ಬ್ಲಡ್ ಕ್ಲಾಟ್. ಸೊ ಅದು ಕ್ಲಾಟ್ ರಿಮೂವ್ ಮಾಡಿದ್ರು. ಸ್ವಲ್ಪ ಸ್ಟ್ರೋಕ್ ತರ ಬಂದಿದೆ. ಅದು 3 ತಿಂಗಳಲ್ಲಿ ವಾಸಿ ಆಗತ್ತೆ, ಮಾಡಿಸ್ತೀವಿ ಅಂತ ಹೇಳಿದ್ದಾರೆ. ಬಟ್ there is no heart issue. He is quite a strange person, agriculturist. Okay. Yeah, so let's pray also for him. Yes, Praj. Hare Krishna 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 Hare 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 Rama 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 Hare Hare. Shri Balram Mukunda Prabhu ki jai. Okay, so last class before Rathayatra 2.66 ಮಾಡಿದ್ದು ವರೆಗೂ 2.66 ಮಾಡಬೇಕು. ಸೊ 2ನೇ ಅಧ್ಯಾಯ ಇಡೀ ಭಗವದ್ಗೀತಾದ ಸಂಕ್ಷೇಪ. ಅದರಲ್ಲಿ ಸಂಖ್ಯಾ ಯೋಗ, ಜ್ಞಾನ ಯೋಗ, ಕರ್ಮಯೋಗ, ಆಮೇಲೆ ಸ್ವಲ್ಪ ಭಕ್ತಿ ಯೋಗ. ಸೊ ಕೃಷ್ಣ ಫುಲ್ ಕನ್ಫ್ಯೂಸ್ ಸ್ಟೇಟು, ಏನು ನಿರ್ಧಾರ ತಗೊಳಿಕ್ ಆಗ್ತಾ ಇಲ್ಲ, ಸರೆಂಡರ್ ಆಗಿದ್ದಾನೆ. ಅದರಲ್ಲಿ ಎಲ್ಲ ರೀತಿದು ಕಾರಣ ಕೊಡ್ತಾ ಇದ್ದಾನೆ ಯಾಕೆ ಅವನು ಯುದ್ಧ ಮಾಡಲ್ಲಂತೆ. ಇನ್ನು 2ನೇ ಅಧ್ಯಾಯದಲ್ಲಿ ಮತ್ತೆ ಇನ್ನು ಕಾರಣ ಕೊಡ್ತಾ ಇದ್ದಾನೆ. ಕೃಷ್ಣ ಅವನ್ಗೆ ಅರ್ಜುನ ಕೊಡ್ತಾ ಇದ್ದಾನೆ. ಸೊ ಕೃಷ್ಣ ಚೆನ್ನಾಗಿ ಸ್ವಲ್ಪ ಚಾಸ್ಟೈಸ್ ಮಾಡ್ತಾ ಇದ್ದಾನೆ ಅರ್ಜುನಿಗೆ. ಆಮೇಲೆ ಅರ್ಜುನ ಕೆಲವೊಂದೆಲ್ಲ ಕಾರಣ ಕೊಡ್ತಾ ಇದ್ದಾನೆ. ಪಾಪ ಹತ್ತತ್ತೆ ನಮ್ಮ ಹಿರಿಯವ್ರಿಗೆ ಸಾಯಿಸಿದ್ರೆ ಆತರ. ಸೊ ಕೃಷ್ಣ 11 ಅಧ್ಯಾಯದಿಂದ 30 ಅಧ್ಯಾಯವರೆಗೂ ಜ್ಞಾನ ಕೊಡ್ತಾ ಇದ್ದಾನೆ. ಜ್ಞಾನ ಅಬೌಟ್ ದ ಸೋಲ್. ದೇಹಿನು ಅಸ್ಮಿನ್ ಯಥಾ ದೇಹಿಯಿಂದ ಪ್ರಾರಂಭ ಆಗಿ ಆಮೇಲೆ 31 ರಿಂದ 38 ಕರ್ಮಕಾಂಡ.
ಯಾವ ರೀತಿ ನಮ್ದು ಸ್ವಧರ್ಮ ನಾವು ಪಾಲಿಸಿದ್ರೆ ನಾವು ಭೌತಿಕ ಸಂತೋಷ ಇದು ಸಂತೋಷ ಪಡಿಬೋದು. ಕರ್ಮಕಾಂಡ, ಗಿವ್ ಅಂಡ್ ಟೇಕ್. ಆಮೇಲೆ 39 to 53 ಬುದ್ಧಿಯೋಗ. ಬುದ್ಧಿಯೋಗದಲ್ಲಿ ಕರ್ಮ ಮತ್ತೆ ಜ್ಞಾನ ಸೇರಿಸಿ ಯಾವ ರೀತಿ ನಾವು ಕೆಲಸ ಮಾಡಬೇಕು. ಫೈನಲಿ 54 to 72 ಅಲ್ಲಿ ಸ್ಥಿತಪ್ರಜ್ಞ, ದಿವ್ಯ ಪ್ರಜ್ಞೆ, ಯಾವ ರೀತಿ ನಾವು ಭಕ್ತಿಯಲ್ಲಿ ನಾವು ಹೇಗೆ ಯೋಗ ಮಾಡ್ಲಿಕ್ಕೆ ಹೇಗೆ ಸಿದ್ಧ ಆಗ್ಬೋದು ಅದು ನಾವು ಪ್ರಾರಂಭ ಮಾಡಿದೀವಿ. ನಾವು ಕಮಿಂಗ್ ಟು ಅದರಲ್ಲಿ ಅರ್ಜುನದು 4 ಪ್ರಶ್ನೆ ಬಹಳ ಇಂಪಾರ್ಟೆಂಟ್ ಇದೆ. ಯಾರಿಗೆ ನೆನಪ ಇದೆ 4 ಪ್ರಶ್ನೆ? ಈ ಸ್ಥಿತಪ್ರಜ್ಞೆ ವ್ಯಕ್ತಿ ಯಾವ ತರ ಇರ್ತಾನೆ, ಏನ ಅವನ ಲಕ್ಷಣ ಅಂತ ಅರ್ಜುನ 4 ಪ್ರಶ್ನೆ ಕೇಳ್ತಾನೆ. ಯಾರಿಗ್ ನೆನಪ ಇದೆ? ಹರೇ ಕೃಷ್ಣ ಪ್ರಭುಜಿ. ಹೇಳಿ. ಅವರು ಹೇಗೆ ಮಾತನಾಡ್ತಾರೆ, ಅವರ ಒಂದು ಭಾಷೆ ಏನಿದೆ, ಅವರು ಯಾವ ರೀತಿ ಕುಳಿತುಕೊಳ್ತಾರೆ, ಹೇಗ್ ನಡೀತಾರೆ ಅನ್ನೋ ಒಂದು ಪ್ರಶ್ನೆನ ಅಲ್ಲಿ ಮಾಡ್ತಾ ಇದ್ದಾರೆ ಪ್ರಭುಜಿ. ವೆರಿ ಗುಡ್. ಸೊ ಅದು ಕೃಷ್ಣ ಒಂದೊಂದಾಗೆ ತಿಳಿಸಿ ಹೇಳ್ತಾ ಇದ್ದಾನೆ. ಸೊ 66 ಶ್ಲೋಕದಲ್ಲಿ ಇವತ್ತು ಪ್ರಾರಂಭ ಮಾಡೋಣ. ಯಾರು ಓದ್ತೀರಾ ಶ್ಲೋಕ? ಹರೇ ಕೃಷ್ಣ. नास्ति बुद्धिरयुक्तस्य न चायुक्तस्य भावना न चाभवयथ शांति प्रशांतस्य कुत सुखम. ಪದಪದಾರ್ಥ ಓದ್ಬೇಕಾ ಪೂಜೆ? ಅನುವಾದ. ಅನುವಾದ. ಕೃಷ್ಣ ಪ್ರಜ್ಞೆಯಲ್ಲಿ ಪರಸ್ಪರದೊಂದಿಗೆ ಸಂಬಂಧವನ್ನು ಪಡೆಯುವವನಿಗೆ ಅಲೌಕಿಕ ಬುದ್ಧಿಶಕ್ತಿ ಆಗಲಿ ಸ್ಥಿರವಾದ ಮನಸ್ಸಾಗಲಿ ಇರುವುದಿಲ್ಲ. ಇವುಗಳಲ್ಲದೆ ಶಾಂತಿ ಇಲ್ಲ. ಶಾಂತಿ ಇಲ್ಲದವನಿಗೆ ಸುಖವೆಲ್ಲಿ? ಹರೇ ಕೃಷ್ಣ. ಶಾಂತಿ ಪಡಿಬೇಕಾದ್ರೆ ಏನೇನ್ ಮಾಡ್ಬೇಕಾಗುತ್ತೆ? ಶಾಂತಿ ಪಡಿಬೇಕಾದ್ರೆ ಸುಖ ಇರ್ಬೇಕು, ಅಥವಾ ಶಾಂತಿ ಇದ್ರೆ ಸುಖ ಪಡಿಬಹುದು. ಅದ ವೇ ರೌಂಡ್. ಕರೆಕ್ಟ್. ಸುಖ ಪಡಿಬೇಕಾದ್ರೆ, ಶಾಂತಿ ಪಡಿಬೇಕಾದ್ರೆ ಮನಸ್ಥಿರ ಇರ್ಬೇಕು. ಸ್ಟಡಿ ಮೈಂಡ್, ಸ್ಥಿರ ಮನಸ್ಸ. ಅಸ್ಥಿರ ಮನಸ್ಸು ಎಲ್ಲಿಂದ ಬರುತ್ತೆ? ದಿವ್ಯ ಅಥವಾ ಟ್ರಾನ್ಸೆಂಡೆಂಟಲ್ ಇಂಟೆಲಿಜೆನ್ಸ್, ದಿವ್ಯ ಬುದ್ಧಿ. ಆ ದಿವ್ಯ ಬುದ್ಧಿ ಎಲ್ಲಿಂದ ಬರುತ್ತೆ? ನಾವು ಯಾವಾಗ ಕೃಷ್ಣನ್ ಜೊತೆಗೆ ನಮ್ದು ಸಂಬಂಧ ಬೆಳೆಸ್ಕೊಳ್ತೀವಿ. ಇಲ್ಲೇ ಕೃಷ್ಣ ರಿವರ್ಸಲ್ ಹೇಳ್ತಾ ಇದ್ದಾನೆ. ಯಾರು ಕೃಷ್ಣನ್ ಜೊತೆಗೆ ಸಂಬಂಧ ಬೆಳೆಸ್ಕೊಳ್ಳಲ್ಲ ಅವರು ದಿವ್ಯ ಬುದ್ಧಿ ಅಥವಾ ಸ್ಥಿರ ಮನಸ್ಸ ಪಡಿಲಿಕ್ಕೆ ಆಗುದಿಲ್ಲ. ಅದರಿಂದ ಶಾಂತಿ ಇರೋದಿಲ್ಲ. ಶಾಂತಿ ಇರಲಿಲ್ಲ ಅಂದ್ರೆ ಸುಖ ಇರೋದಿಲ್ಲ. ಸೊ ಯು ಕ್ಯಾನ್ ಟೇಕ್ ಇಟ್ ದ ಪಾಸಿಟಿವ್ ವೇ, ಎಕ್ಸ್ಪ್ಲೇನ್ ಮಾಡಬಹುದು. ಫ್ರಮ್ ದ ಎಂಡ್ ಟು ದ ಬಿಗಿನಿಂಗ್ ಆರ್ ಬಿಗಿನಿಂಗ್ ಟು ದ ಎಂಡ್. ಸೊ ಇದು ಒಂದು ಶಾಂತಿ ಫಾರ್ಮುಲಾ. ಇನ್ನೊಂದು ಶಾಂತಿ ಫಾರ್ಮುಲಾ ಇದೆ 5ನೇ ಅಧ್ಯಾಯದಲ್ಲಿ. ಪ್ರಭುಪಾದರು ಬರಿತಾ ಇದೆ ಪರ್ಪೋರ್ಟ್ ಅಲ್ಲಿ. ಯಾರು ಹೇಳ್ತಾರ ಆ ಶ್ಲೋಕ? ಬಹಳ ವೆಲ್ ನೋನ್ ಶ್ಲೋಕ. 5ನೇ ಅಧ್ಯಾಯ 79 ಶ್ಲೋಕ. ಭೋಗೈಶ್ವರ್ಯ ಪ್ರಸಕ್ತ ನಾಮ ಪ್ರಭು ಶ್ಲೋಕ. ಭಕ್ತಾರಾಮ ಯಜ್ಞ ತಪಸ್ಸು. 5.29 ಭೋಕ್ತಾರಾಮ್. ಭೋಕ್ತಾರಾಮ್ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿಂ ರಿಚ್ಛತಿ. ದಿಸ್ ಇಸ್ ಪೀಸ್ ಫಾರ್ಮುಲಾ. ಸೊ ಆ ಬೇಸಲ್ಲಿ ಕೃಷ್ಣ ಓನ್ಲಿ ಎಂಜಾಯರ್, ಓನ್ಲಿ ಪ್ರೊಪ್ರೈಟರ್, ಓನ್ಲಿ ವೆಲ್ ವಿಷರ್. ಇದು ಯಾರು ಅರ್ಥ ಮಾಡ್ಕೋತಾರೆ ಅವ್ರು ನೆಮ್ಮದಿಯಾಗಿರ್ತಾರೆ, ಸುಖವಾಗಿರ್ತಾರೆ. ಸೊ ಎಲ್ಲಿವರೆಗೂ ನಾವು ಕೃಷ್ಣ ಪ್ರಜ್ಞೆಗೆ ಬರೋದಿಲ್ಲ, ದಿವ್ಯ ಜ್ಞಾನ ಇರೋದಿಲ್ಲ,
ಮನಸ್ಥಿರ ಇರುವುದಿಲ್ಲ, ಸುಖ ಇರುವುದಿಲ್ಲ, ಶಾಂತಿ ಇರುವುದು. ಕರೆಕ್ಟ್. ಸೊ ಬುದ್ಧಿ ಸ್ಥಿರ ಆಗಿರ್ಲಿಲ್ಲ ಅಂದ್ರೆ ದಿವ್ಯ ದಿವ್ಯ ಸ್ತರದಲ್ಲಿ ಏನಾಗತ್ತೆ ಅದು ನೆಕ್ಸ್ಟ್ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ 67ದಲ್ಲಿ. ಹೇಗೆ ಗಾಳಿ ಓಡಿಸ್ಕೊಂಡು ಹೋಗುತ್ತೆ ನದಿಯಲ್ಲಿ, ಕೆರೆಯಲ್ಲಿ, ನದಿಯಲ್ಲಿ ದೋಣಿಗೆ ಗಾಳಿ ಪ್ರಭಾವದಿಂದ ದೋಣಿಗೆ ಹೆಂಗ್ ಓಡಿಸ್ಕೊಂಡು ಹೋಗ್ಬಿಡುತ್ತೆ, ಅದೇ ತರ ವ್ಯಕ್ತಿದ ಬುದ್ಧಿನೂ ಓಡಿಸ್ಕೊಂಡು ಹೋಗುತ್ತೆ, ಜೊತೆಲೆ ಮನಸ್ಸ ಮತ್ತೆ ಇಂದ್ರಿಯ. ಸೊ ಇದು ಒಂದು ರಥ ಕಂಪೇರ್ ಮಾಡ್ಬೋದು. ಇಂದ್ರಿಯ ಕುದುರೆಗಳು, ಮನಸ್ಸ ಲಗಾಮ, ಸಾರಥಿ ಬುದ್ಧಿ. ಸಾರಥಿ ಸ್ಥಿರ ಆಗಿರ್ಲಿಲ್ಲ ಅಂದ್ರೆ, ಗಟ್ಟಿ ಮನಸ್ಸ, ಗಟ್ಟಿ ದಿವ್ಯ ಜ್ಞಾನ ಪಡಿಲಿಲ್ಲ ಅಂದ್ರೆ, ಇರ್ಲಿಲ್ಲ ಅಂದ್ರೆ ಲಗಾಮ್ ಕೈಯಿಂದ ಜಾರ್ ಬಿಡುತ್ತೆ. ಲಗಾಮ್ ಕೈಯಿಂದ ಜಾರ್ ಬಿಟ್ರೆ ಕುದುರೆ ಏನ್ ಮಾಡ್ತವೆ? ಜೈ, ಎಲ್ ಬೇಕಾದ್ರೆ ಹೋಗೋಣ. ಅದೇ ತರ ಮನಸ್ಸ ಎಲ್ಲೆಲ್ಲೂ ಹೋಗ್ಬಿಡುತ್ತೆ, ಇಂದ್ರಿಯಗಳು ಎಲ್ಲೆಲ್ಲೂ ಕರ್ಕೊಂಡು ಹೋಗ್ಬಿಡುತ್ತೆ. ಸಾರಥಿಗೆ ಡೈರೆಕ್ಷನ್ ಇಲ್ಲ. ಪಾಪ ಪ್ಯಾಸೆಂಜರ್ ಏನ್ ಮಾಡ್ತಾನೆ? ಆತ್ಮ ಈಸ್ ಹೆಲ್ಪ್ಲೆಸ್, ಡೈರೆಕ್ಷನ್ ಲೆಸ್. ಕೃಷ್ಣ ಪ್ರಜ್ಞೆ ಅಂದ್ರೆ ಕೃಷ್ಣ ಸಾರಥಿ ಆಗ್ಬೇಕು, ಆ ಸಂಬಂಧ ನಾ ಬೆಳೆಸ್ಕೋಬೇಕು. ವಿ ಶುಡ್ ಹ್ಯಾವ್ ದಟ್ ಸಂಬಂಧ ಜ್ಞಾನ, ದೇನ್ ಅಭಿಧೇಯ ಪ್ರಯೋಜನ. ಸೊ ನಮ್ದು ಇಂದ್ರಿಯಗಳು ಯಾವುದೋ ಒಂದು ಇಂದ್ರಿಯ ವಸ್ತು ಪ್ರತಿ ಆಕರ್ಷಿತ ಆಗೋ ಮುಂಚೆ ನಾವು ಈ ಬುದ್ಧಿ ಉಪಯೋಗಿಸ್ಬೇಕು. ಈ ಇಂದ್ರಿಯ ವಸ್ತು ನನಗೆ ಬೇಕಾ? ಆಮೆ ತರ. ಸೊ ಟ್ರೈಂಗ್ ಟು ರೀಚ್ ಔಟ್, ಈ ವಸ್ತು ಬೇಕಾ ಬೇಡ. ಒನ್ ಶುಡ್ ಹ್ಯಾವ್ ದಿ ಇಂಟೆಲಿಜೆನ್ಸ್. ಇಲ್ಲರೆ ಇಟ್ ಬಿಕಮ್ ಲೈಕ್ ಅ ಪಿಗ್ ಲೈಫ್. ಏನ್ ಬೇಕಾದ್ರೆ ತಿನ್ನೋದು, ಏನ್ ಬೇಕಾದ್ರೆ ಮಾಡೋದು. ಸೊ 68ರಲ್ಲಿ ಅದೇ ಹೇಳ್ತಾ ಇದ್ದಾರೆ, ಯಾರು ತಮ್ದ ಇಂದ್ರಿಯಗಳು ಇಂದ್ರಿಯ ವಸ್ತು ಪ್ರತಿ ಒಂದು ಏನಂತಾರೆ, ಇಂದ್ರಿಯ ವಸ್ತು ಪ್ರತಿ ಒಂದು ತಡೆಯುತ್ತಾರೆ, ಅವರು is a person of steady intelligence. Correct? This is what is the understanding. ಬೆಳಿಗ್ಗೆ ಯಾರು ಕೇಳಿದ್ರಲ್ಲ, ಹಗ್ಲೊತ್ತು ಬೆಳಿಗ್ಗೆ ಕ್ಲಾಸಲ್ಲಿ ಯಾರು ಕೇಳಿದ್ರು, ಈ ಹಗ್ಲೊತ್ತಲ್ಲಿ ಜನ ಮಲ್ಕೊಳ್ತಾರಲ್ಲ ಅಂತ. ಇಲ್ಲಿದೆ ಶ್ಲೋಕ ನೋಡಿ, 69. ಯಾರು ಓದ್ತೀರಾ? ಹರೇ ಕೃಷ್ಣ. ಯಾ ನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗರ್ತಿ ಸಂಯಮಿ ಯಸ್ಯಾಂ ಜಾಗೃತಿ ಭೂತಾನಿ ಸಾ ನಿಶಾ ಪಶ್ಯತೋ ಮುನೇಹ. ಅನುವಾದ ಶ್ರೀಲ ಪ್ರಭುಪಾದ್ ಕಿ ಜೈ. ಎಲ್ಲ ಪ್ರಾಣಿಗಳಿಗೆ ರಾತ್ರಿಯಾದಾಗ ಜಿತೇಂದ್ರಿಯನಿಗೆ ಎಚ್ಚರವಾಗಿರುವ ಕಾಲ, ಎಲ್ಲ ಪ್ರಾಣಿಗಳಿಗೆ ಎಚ್ಚೆತ್ತಿರುವ ಕಾಲವಾದಾಗ ಆಂತರ್ಯ ಪರೀಕ್ಷೆಯನ್ನು ಮಾಡಿಕೊಳ್ಳುವ ಮುನಿಗೆ ರಾತ್ರಿ ಆಗುತ್ತದೆ. ಹರೇ ಕೃಷ್ಣ. ನೋಡಿ, ಸೊ ವಾಟ್ ಈಸ್ ಸ್ಲೀಪಿಂಗ್ ಟೈಮ್? ಮಲ್ಗು ಸಮಯ ಹಸುರುಗಳಿಗೆ, ಅದು ಎಚ್ಚರಿಕೆ ಆಗೋ ಸಮಯ ಸಾಧುರು ಅವ್ರಿಗೆ. ಯಾವ ಟೈಮ್ ಹೇಳಿ ಅದು? ಗಡಿಯಾಳಲ್ಲಿ ಯಾವ ಟೈಮ್ ಅದು? ಭಾನುಪತಿ ಅರ್ಲಿ ಮಾರ್ನಿಂಗ್, ಬ್ರಾಹ್ಮಿ ಮುಹೂರ್ತ. ಇವರೆಲ್ಲ
ಏನಂತಾರ ಅದಕ್ಕೆ, ಡಿಸ್ಕೋ ವಿಸ್ಕೋ ಬಾರ್ ವಾರ್ ಎಲ್ಲ ಮಾಡ್ಕೊಂಡು 3 ಗಂಟೆ ವಾಪಸ್ ಬರ್ತಾರೆ, ಅವಾಗ ಮಲ್ಗ್ತಾರೆ. ಬಟ್ ಸಾಧು ಅವರೆಲ್ಲ 3 ಗಂಟೆ 3:30 4 ಗಂಟೆ ಎದ್ದೇಳ್ತಾರೆ. ಆಮೇಲೆ ಸಾಧು ಅವ್ರು ಯಾರು ಮಲ್ಗ್ತಾರೆ, ಹಸುರ ಅವ್ರಿಗೆ ಏನ್ ಟೈಮ್ ಅದು? ವಾಟ್ ಇಸ್ ದಟ್ ಟೈಮ್? midnight 12 o'clock 1 o'clock. Night. Yes. ಓ, ಸಾಧು ಸ್ಲೀಪ್ ಅಟ್ ಮಿಡ್ ನೈಟ್. No. Early night. Late evening. Railways, you can do some concessions. Hare Krishna. 9 PM 10 o'clock ಈ ಎಲ್ಲ ಕರ್ಮಿಗಳು ಕೇಳ್ಕೊಂಡ್ರೆ ಸಾಧುವರು ಮಲ್ತಾ ಇದ್ದಾರೆ. ಇದ್ಯಾವ ಸಮಯ ಮಲ್ಗ್ಲಿಕ್ಕೆ? ಸ್ಟಿಲ್ ಹ್ಯಾವ್ ಟು ಎಂಜಾಯ್ ದ ಹೋಲ್ ನೈಟ್ ಇಸ್ ದೇರ್. ಇನ್ನೂ ರಾತ್ರಿ ಇದೆ ಬಾಕಿ, ರಾತ್ ಬಾಕಿ ಬಾತ್ ಬಾಕಿ ಅಂತ. ಸೊ ಈ ತರ ಅದ್ರಿಂದ ಏನಾಗತ್ತೆ, ಈ ಭೌತಿಕ ಗ್ರಾಟಿಫಿಕೇಶನ್, ಸೆನ್ಸ್ ಗ್ರಾಟಿಫಿಕೇಶನ್ ಬೆಳೆಯುತ್ತೆ. ನಾವು ಆ ಟೈಮಲ್ಲಿ ಮಲಗಿದ್ರೆ ದೆನ್ ಸೆನ್ಸ್ ಗ್ರಾಟಿಫಿಕೇಶನ್ ಬೆಳೆಯುತ್ತೆ, ಬೋತ್ ಸಟಲ್ ಅಂಡ್ ಗ್ರಾಸ್, ಸೂಕ್ಷ್ಮ ರೀತಿಯಿಂದ ಜಡ ರೀತಿಯಿಂದ. ನೋಡಿ ಇಲ್ಲಿ ಬರ್ದಿದ್ದಾರೆ ಪರ್ಪಟಲ್ಲಿ. ಯಾರು ಓದ್ತೀರಾ? ಇದೊಂದು ಚೆನ್ನಾಗಿದೆ ಪರ್ಪಟ್, ಓದಿ. 69. Hare Krishna. ಆಲ್ರೆಡಿ ರೆಡ್ ಮಾತಾಜಿ. Okay. ಓದ್ಲಾ ಪ್ರಭು? ಓದಿ. ಬುದ್ಧಿವಂತರಲ್ಲಿ 2 ಅನುವಾದ ಮತ್ತು ಭಾವಾರ್ಥ ಶಿಲಪ್ರಭುಪಾದರಿಂದ. ಶಿಲಪ್ರಭುಪಾದಿಕಿ ಜೈ. ಭಾವಾರ್ಥ: ಬುದ್ಧಿವಂತರಲ್ಲಿ 2 ವರ್ಗಗಳು. ಒಂದು ವರ್ಗದವರು ಇಂದ್ರಿಯ ತೃಪ್ತಿಗಾಗಿ ಮಾಡುವ ಐಕ ಚಟುವಟಿಕೆಗಳಲ್ಲಿ ಬುದ್ಧಿವಂತರು. ಇನ್ನೊಂದು ವರ್ಗದವರು ಅಂತರ್ಯ ಪರೀಕ್ಷೆ ಮಾಡಿಕೊಳ್ಳುವವರು ಮತ್ತು ಆತ್ಮ ಸಾಕ್ಷಾತ್ಕಾರದ ಕೃಷಿಯ ಅಗತ್ಯವನ್ನು ತಿಳಿದವರು. ಅಂತರ್ಯ ಪರೀಕ್ಷೆ ಮಾಡಿಕೊಳ್ಳುವ ಅಥವಾ ಚಿಂತನಶೀಲ ಮನುಷ್ಯನ ಚಟುವಟಿಕೆಗಳು ಐಹಿಕ ವಿಷಯಗಳಲ್ಲಿ ಮುಳುಗಿರುವವರಿಗೆ ರಾತ್ರಿ ಇದ್ದಂತೆ. ಆತ್ಮ ಸಾಕ್ಷಾತ್ಕಾರದ ತಮ್ಮ ಅಜ್ಞಾನದಿಂದ ಇಂತಹ ರಾತ್ರಿಯಲ್ಲಿ ಪ್ರಾಪಂಚಿಕ ಮನೋಧರ್ಮದವರು ನಿದ್ರೆ ಮಾಡುತ್ತಿರುತ್ತಾರೆ. ಪ್ರಾಪಂಚಿಕ ಮನೋಧರ್ಮದವರ ರಾತ್ರಿಯಲ್ಲಿ ಆತ್ಮ ಪರೀಕ್ಷೆ ಮಾಡಿಕೊಳ್ಳುವ ಋಷಿಯು ಜಾಗೃತನಾಗಿರುತ್ತಾನೆ. ಆಧ್ಯಾತ್ಮಿಕ ಸಂಸ್ಕೃತಿಯ ಕ್ರಮವಾದ ಪ್ರಗತಿಯಲ್ಲಿ ಋಷಿಗೆ ದಿವ್ಯಾನಂದವಾಗುತ್ತದೆ. ಆದರೆ ಪ್ರಾಪಂಚಿಕ ಚಟುವಟಿಕೆಗಳ ಮನುಷ್ಯನು ಆತ್ಮ ಸಾಕ್ಷಾತ್ಕಾರದ ವಿಷಯದಲ್ಲಿ ನಿದ್ರಾವಶನಾಗಿದ್ದು ಬಗೆಯ ಇಂದ್ರಿಯ ಸುಖಗಳ ಕನಸನ್ನು ಕಾಣುತ್ತಾನೆ. ತನ್ನ ನಿದ್ರಾವಸ್ಥೆಯಲ್ಲಿ ಒಮ್ಮೊಮ್ಮೆ ಸುಖ ಪಡುತ್ತಾನೆ, ಒಮ್ಮೊಮ್ಮೆ ದುಃಖ ಪಡುತ್ತಾನೆ. ಆತ್ಮ ಪರೀಕ್ಷೆ ಮಾಡಿಕೊಳ್ಳುವ ಮನುಷ್ಯನು ಪ್ರಾಪಂಚಿಕ ಸುಖ ದುಃಖಗಳ ವಿಷಯದಲ್ಲಿ ಸದಾ ಅಸಡ್ಡೆಯಿಂದಿರುತ್ತಾನೆ. ಪ್ರಾಪಂಚಿಕ ಪ್ರತಿಕ್ರಿಯೆಗಳಿಂದ ವಿಚಲಿತನಾಗದೆ ತನ್ನ ಆತ್ಮ ಸಾಕ್ಷಾತ್ಕಾರದ ಚಟುವಟಿಕೆಗಳಲ್ಲಿ ಮಗ್ನನಾಗಿರುತ್ತಾನೆ. ಓಕೆ, ಹಿಯರ್ ಇಸ್ ಸಮ್ ಪ್ರಾಕ್ಟಿಕಲ್ ಇಂಟ್ರಸ್ಪೆಕ್ಷನ್ ಮಾಡೋದು. ಟು ಗೆಟ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್ ಏನ್ ಮಾಡ್ಬೇಕಾಗತ್ತೆ? ಎದ್ದೇಳಿದ್ರೆ ಏನ್ ಮಾಡ್ಬೇಕು? ಎದ್ದೇಳಿದ್ರೆ ಏನಾಗತ್ತೆ? ಎಲ್ಲ ಸಜೆಷನ್ಸ್ ಕೊಡಿ, ಪ್ರಾಕ್ಟಿಕಲ್. ಭಾನುಪತಿ ಪ್ರಭು ಚಪ್ಪಂಡಿ. Morning, getting up. What is advantage? What you should do? What you cannot do, but you can do. ಏನ್ ಮಾಡ್ಬೇಕು ಬಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಒಂದೆರಡು ಪಾಯಿಂಟ್ಸ್ ಹೇಳಿ. ಬೆಳಿಗ್ಗೆ ಎದ್ದೇಳೋದು. ప్రభుజీ ఉదయం పూట లేవడం వల్ల శుద్ధ పీస్ఫుల్ మైండ్ ఉండదు ప్రభుజీ. అంతా ఎటువంటి మైండ్ అనేది చంచలం లేకుండా ఉండదు ప్రభుజీ. ఉదయం పూట భక్తి సాధనలకు చేసే అవకాశం ఉంటుంది ప్రభుజీ మంచిగా. జపం ట్రాన్స్లేషన్ చేయండి. హరే కృష్ణ ప్రభు. ನರಸಿಂಹರಾವ್ ಇಬ್ರು ಟ್ರಾನ್ಸ್ಲೇಷನ್ చేయండి. ಎಸ್ ಪ್ರಭು. ಅವ್ರೇನ್ ಹೇಳ್ತಾ ಇದಾರೆ ಅಂದ್ರೆ ಬೆಳಗ್ಗೆ ಎದ್ದೇಳಿದ್ರೆ ಪೀಸ್ಫುಲ್ ಮೈಂಡ್ ಸಿಗುತ್ತೆ, ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದಾರೆ ಪ್ರಭು. ಅದು ಸರಿ, ದಟ್ ಇಸ್ ಇಂಟರ್ನಲ್. ಎಕ್ಸ್ಟರ್ನಲ್ ಏನ್ ಮಾಡ್ತೀರಾ ಬೆಳಗ್ಗೆ ಆದ್ಮೇಲೆ? ఎక్స్టర్నల్ గా చెప్పండి ప్రభు. ఎక్స్టర్నల్ గా ఏం చేస్తారు?
ఎక్స్టర్నల్ మీరు ఉదయం పొద్దున్న లేస్తారు కదా, లేచిన తక్షణం ఏం చేస్తారు అని. ప్రభుజీ ఆ కాలకృత్యాలన్నీ తీర్చుకున్న తర్వాత ఆ జపం ఫస్ట్ భగవంతుని యొక్క దర్శనం చేసుకుంటాం ప్రభు. దర్శనం చేసుకున్న తర్వాత జపం చేస్తాం ప్రభు. లేదు, ఉదయం లేచిన తక్షణమే మీరేం చేస్తారు అని. కాలకృత్యాలు ప్రభుజీ. Okay, understood partly. Now, any other suggestion? Okay, ಒಂದು ಸಿಚುವೇಶನ್ ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಒಂದ್ ಮನೆಯಲ್ಲೇ ಪರಿವಾರ ಇರ್ತೀರಾ, ಎದ್ದೇಳ್ತೀವಿ, ಬಟ್ ಏನ್ ಮಾಡ್ಲಿಕ್ಕೆ ಆಗಲ್ಲ. ಐ ಮೀನ್ ಯು ನಾಟ್ ಏಬಲ್ ಟು ಡೂ ಸಮ್ ಥಿಂಗ್ಸ್. ಏನ್ ಮಾಡ್ತೀರಾ ಅವಾಗ? ಎನಿ ಪ್ರಾಕ್ಟಿಕಲ್ ಡಿಫಿಕಲ್ಟೀಸ್ ಎನಿಬಡಿ ಫೇಸಿಂಗ್? Prabhuji, at that situation, we can make Chintan Manthan, like we can meditate within us. Manasa. Manasa, we can chant. Manasa, we can pray. ಮನಸ್ಸ ಯಾಕೆ? ಪಕ್ಕದಲ್ಲಿ ಮೊಬೈಲ್ ಫೋನ್ ಇದೆಯಲ್ಲ. Go to Mayapur TV and on it and see the Mangalarti Darshan there. Hear the Kirtan there. Samsara Dava Nidada till Narsimha, Tulsi Aarti. ಏನ ಕಾರಣದಿಂದ ನಾವು ಎದ್ಬಿಟ್ಟು ಸ್ನಾನ ಮಾಡ್ಲಿಕ್ಕೆ ಆಗೋದಿಲ್ಲ, ಬೇರೆಯವ್ರು ಡಿಸ್ಟರ್ಬ್ ಆಗುತ್ತೋ, ಆ ರೀತಿ ಸಿಚುವೇಶನ್ ನಾನು ಕೇಳ್ತಾ ಇದ್ದೀನಿ. Ghanti is the major thing, Prabhuji. We won't be able to do the Ghanti actually because of the disturbance. Even neighbors also, they complain if we do loud Ghanti. You get the small bells, no, ಇಷ್ಟೇ ಸೈಜ್, 2 ಇಂಚ್, ಟಿಂಗ್ 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 ಅಂತ. Yes, Prabhuji. ಸೊ ಇದು ಯಾವಾಗ್ಲೂ ನೆನಪ ಇಟ್ಕೋಬೇಕು. ಯಾವ ಸಮಯದಲ್ಲಿ ನಾವು ಕೃಷ್ಣ ಪ್ರಜ್ಞೆ ಮಾಡಿದ್ರೆ ನಮಗೆ ಹೆಚ್ಚು ಸುಕೃತಿ ಜ್ಞಾನ, ದಿವ್ಯ ಜ್ಞಾನ ಪಡಿಬೋದು, ಅದು ಆದಷ್ಟು ನಾವು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು. ಆ ಸಮಯ ಹೋದ್ಮೇಲೆ ನಾವು ಎಷ್ಟು ಫೋರ್ಸ್ ಹಾಕಿದ್ರು, ಫೋರ್ಸ್ ಸ್ಪಿರಿಟ್ ಹಾಕಿದ್ರು ಸಹ ಆ ಮುಂಚೆ ಇದ್ದ ಸಮಯ ತರ ನಮ್ದು ಸಾಧನೆ ಆಗೋದಿಲ್ಲ. ಯಾಕಂದ್ರೆ ಸತ್ವ ರಜಸ್ ತಮಸ್ಸು ಅಷ್ಟು ಪ್ರಭಾವಿತ ಇರುತ್ತೆ ನಮ್ದು ಮನಸ್ ಮೇಲೆ. ಇಫ್ ಯು ಡೂ ರೈಟ್ ಆಕ್ಟಿವಿಟಿ ಅಟ್ ದ ರಾಂಗ್ ಟೈಮ್, then result is also not correct. even ಕೃಷ್ಣ ಪ್ರಜ್ಞೆಯಲ್ಲಿ ಕೂಡ ಸಾಧನ ಅಂತ ಹೇಳ್ತಾ ಇದ್ದೀನಿ. ಸೊ ಅದೇ ಇಲ್ಲಿ ತಿಳಿಸ್ತಾ ಇದ್ದಾರೆ ಈ ಶ್ಲೋಕದಲ್ಲಿ. ನೋಡಿ, ಕರ್ಮೀಸು ತಮ್ದು ಸೆನ್ಸ್ ಗ್ರಾಟಿಫಿಕೇಶನ್ ಮಾಡ್ಕೊಳ್ಳಿಕ್ ಎಷ್ಟೆಲ್ಲ ಪ್ಲಾನ್ ಮಾಡ್ತಾರೆ, ಯಾವ ತರ ಎಲ್ಲ ಪ್ಲಾನಿಂಗ್ ಮಾಡ್ತಾ ಇದ್ದಾರೆ. ನಾನು ಎಷ್ಟು ಇನ್ನೂ ಹಿಂಡ್ಬೋದು, ನನ್ ಗ್ರಾಟಿಫಿಕೇಶನ್ ಎಷ್ಟು ಹಿಂಡಿ ತೆಗಿಬಹುದು ಇಂದ್ರೆ ಭೋಗ ತೃಪ್ತಿ ಸಲುವಾಗಿ. ಬಟ್ ಡಿವೋಟಿ somehow they lacks. So who is more intelligent? ಅರ್ಥ ಆಯ್ತಾ? ಕರ್ಮೀಸು ತಮ್ದು ಇಂದ್ರಿಯ ಮನಸ್ಸ ಬುದ್ಧಿ ಎಷ್ಟು ಯಾವ ಸ್ತರದಲ್ಲಿದೆ, ದೇ ಟ್ರೈನ್ ಟು ಯುಟಿಲೈಸ್ ಮ್ಯಾಕ್ಸಿಮಮ್. ಬಟ್ ನಾವು ಡಿವೋಟೀಸ್ ಆಗಿ ವಿ ಡೋಂಟ್ ಡೂ ದಟ್. ಯಾರು ದಡ್ರು? ನಾವು ರಿಲ್ಯಾಕ್ಸ್ ಆಗ್ಬಿಡ್ತೀವಿ. ಬಟ್ ಕರ್ಮೀಸ್ ನೋ, ನಾನಿಷ್ಟು ದುಡ್ದಿದ್ದೀನಿ, ನಾನಿಷ್ಟು ಸಂಪಾದನೆ ಮಾಡಿದ್ದೀನಿ, ಇದ್ರ ನನ್ನ ಫುಲ್ ವ್ಯಾಲ್ಯೂ ಬರ್ಬೇಕು ನನಗೆ. ಬಟ್ ಡಿವೋಟೀಸ್ ರಿಲ್ಯಾಕ್ಸ್, ಅವ್ರದ್ದು ಏನ್ ಮಾಡ್ಬೇಕಾಗಿದ್ದು. ಸೊ ದಿಸ್ ಈಸ್ ಒನ್ ಕೈಂಡ್ ಆಫ್ ಒಂಥರ ಇನ್ಕಂಪ್ಯಾಟಿಬಲ್ ಸಿಚುವೇಶನ್ ಅಂತ ಹೇಳ್ತಾರೆ. ಸೊ ಪ್ರಭುಪಾದ್ ಇಲ್ಲಿ ಅಕ್ನಾಲೇಜ್ ಮಾಡ್ತಾ ಇದ್ದಾರೆ, ದೇರ್ ಆರ್ 2 classes ಆಫ್ ಇಂಟೆಲಿಜೆಂಟ್ ಮೆನ್. ಯಾವ ತರ ಅದು ಬುದ್ಧಿವಂತರ ವ್ಯಕ್ತಿ ಇದ್ದಾರೆ. ನಾಟ್ ದಟ್ ಡಿವೋಟಿ ದ ಓನ್ಲಿ ಬುದ್ಧಿವಂತ, ಕರ್ಮೀಸು ಕೂಡ ಬುದ್ಧಿವಂತ. ಬಟ್ ದೇ ಆರ್ ಆನ್ ದ ರಾಂಗ್ ಸೈಡ್.
Okay, so please remember this in. ಆಮೇಲೆ 70ನೇ ಶ್ಲೋಕದಲ್ಲಿ ಅದೇ ಮತ್ತೆ ಹರೇ ಕೃಷ್ಣ ಪ್ರಭು, ಒಂದು ಡೌಟ್ ಪ್ರಭು. ಅವ್ರೇನ್ ಹೇಳ್ತಾರೆ, ಮನೋಧರ್ಮದವರ ನಿದ್ರೆ ಮಾಡುತ್ತಾರೆ ಅಂತಾರೆ. ಆತ್ಮ ಸಾಕ್ಷಾತ್ಕಾರ ಕುರಿತು ತಮ್ಮ ಅಜ್ಞಾನದಿಂದ ಇಂತಹ ರಾತ್ರಿಯಲ್ಲಿ ಪ್ರಾಪಂಚಿಕ ಮನೋಧರ್ಮದವರು ನಿದ್ರೆ ಮಾಡುತ್ತಾರೆ ಅಂತಾರೆ. ಆದ್ರೆ ಅದನ್ನ ಸ್ವಲ್ಪ ಎಲಾಬ್ರೇಟ್ ಮಾಡಿ ಪ್ರಭು. ಇನ್ನೊಂದ್ಸಲಿ ಓದಿ. ಆತ್ಮ ಸಾಕ್ಷಾತ್ಕಾರ ಕುರಿತು ತಮ್ಮ ಅಜ್ಞಾನದಿಂದ ಇಂತಹ ರಾತ್ರಿಯಲ್ಲಿ ಪ್ರಾಪಂಚಿಕ ಮನೋಧರ್ಮದವರು ನಿದ್ರೆ ಮಾಡುತ್ತಾರೆ. Where is that in the English text? English also I will read. Correct. See here, in respect to and awake of the cultivation of self-realization, activities of the introspective sage of thoughtful men are night for persons materially absorbed. Materialistic persons remains asleep in such a night due to their ignorance of self-realization. Same thing we are discussing. ಈ ಆತ್ಮ ಸಾಕ್ಷಾತ್ಕಾರ ವ್ಯಕ್ತಿ ಯಾವಾಗ ಅವನು ಸಾಧನೆ ಮಾಡ್ತಿರ್ತಾನೆ, ಕರ್ಮೀಸ್ಗಳಿಗೆ ಅದು ರಾತ್ರಿ. ದಟ್ ಈಸ್ ಮಂಗಳಾರತಿ ಟೈಮ್. ಮಂಗಳಾರತಿ, ಇದು ಎಕ್ಸಾಂಪಲ್ ಇಸ್ ಮಂಗಳಾರತಿ ಟೈಮ್. ಆಮೇಲೆ ಮೆಟೀರಿಯಲಿಸ್ಟಿಕ್ ಪರ್ಸನ್ಸ್, ಕರ್ಮೀಸು ಯಾವಾಗ ಮಲಗಿರ್ತಾರೆ ಆ ತರ ಸಮಯದಲ್ಲಿ ಅವರು ಟೋಟಲಿ ಆತ್ಮ ಸಾಕ್ಷಾತ್ರಿಗೆ ಇಗ್ನೋರೆನ್ಸ್ ಅಲ್ಲಿ ಇರ್ತಾರೆ, ಅಜ್ಞಾನದಲ್ಲೇ ಇರ್ತಾರೆ. ಇಸ್ ಅಂಡರ್ಸ್ಟುಡ್. ದಿಸ್ ಟೈಮ್ ಈಸ್ ರಿಲೇಟಿಂಗ್ ಟು ಮಂಗಳಾರತಿ ಟೈಮ್, ಬ್ರಹ್ಮ ಮುಹೂರ್ತ ಟೈಮ್. ಅಂಡರ್ಸ್ಟುಡ್? ಕರೆಕ್ಟ್. ಓಕೆ. ಬ್ರಹ್ಮ ಮುಹೂರ್ತ ಟೈಮ್ ಅಲ್ಲಿ ಯಾರು ಋಷಿ ಮುನಿ ಅವರು, ಡಿವೋಟಿ ಅವರು ಎದ್ದೇಳ್ತಾರೆ ಅಂಡ್ ದೇ ಥಿಂಕ್ ಅವರ್ ಸ್ಪಿರಿಚುವಲ್ ಲೈಫ್. ನಾವು ಎಷ್ಟು ಬೇಗ ಮಾಡ್ಬೇಕು ಈ ಟೈಮಲ್ಲಿ. ಬಟ್ ಕರ್ಮೀಸ್ ಅವರು ಗುರ್ಕೆ ಹೊಡಿತಾ ಇರ್ತಾರೆ. ಸೊ ಆ 70ನೇ ಶ್ಲೋಕದಲ್ಲಿ ಅದು ಅನುವಾದ ಓದಿ. ಯಾರು ಓದಿಲ್ಲ? ಓದಿ. ಸದಾ ನದಿಗಳು ಪ್ರವೇಶಿಸಿ ನೀರು ತುಂಬುತ್ತಿದ್ದರೂ ಶಾಂತವಾಗಿರುವ ಸಾಗರದಂತೆ ನಿರಂತರವಾಗಿ ಹರಿದು ಬರುವ ಕಾಮಗಳಿಂದ ಮನಸ್ಸು ಕಲಕದಂತಿರುವ ಮನುಷ್ಯನು ಮಾತ್ರವೇ ಶಾಂತಿಯನ್ನು ಸಾಧಿಸಬಲ್ಲ. ಇಂತಹ ಕಾಮಗಳನ್ನು ತೃಪ್ತಿಗೊಳಿಸಲು ಶ್ರಮಿಸುವುದವನಿಗೆ ಶಾಂತಿ ದೊರೆಯಲಾರದು. ನೋಡಿ, ಇಲ್ಲಿ ಪ್ರಭುಪಾದ ಕೃಷ್ಣ ಏನ್ ಹೇಳ್ತಾ ಇದ್ದಾನೆ, ನಮ್ದು ಕಾಮ ಪ್ರವೃತ್ತಿ ಯಾವ ತರ ಹರಿತಾ ಇರುತ್ತೆ ಮನಸ್ಸದಲ್ಲಿ. ಯಾಕಂದ್ರೆ ಮನಸ್ಸದಿಂದ ಇಚ್ಛೆಗಳು ಉತ್ಪತ್ತಿ ಆಗ್ತವೆ ಅಲ್ವಾ? ಫ್ರಮ್ ದ ಮೈಂಡ್ ಡಿಸೈರ್ಸ್ ಆರ್ ಕ್ರಿಯೇಟೆಡ್. ಸೊ ಈ ಡಿಸೈರ್ಗಳು ಯಾವ ತರ ಬರ್ತಾ ಇರುತ್ತಂತಂದ್ರೆ, ಹೇಗೆ ನದಿ ನೀರು ಸಮುದ್ರಕ್ಕೆ ಹೋಗ್ತಾ ಇರ್ತಾವ ಜೋರಾಗಿ, ಆ ತರ ಕಂಟಿನ್ಯೂಸ್ ಆಗಿ ಇಚ್ಛೆಗಳು ಬರ್ತಾ ಇರ್ತವೆ. ಬಟ್ ವ್ಯಕ್ತಿ ಸ್ಥಿರ ಆಗಿದ್ರೆ ಅವನು ಶಾಂತಿ ಪಡಿಬಹುದು. ಬಟ್ ಯಾವ ವ್ಯಕ್ತಿ ಆ ಇಚ್ಛೆಯಿಂದ ಓಡ್ತಾ ಇರ್ತಾನೆ, ಈ ಇಚ್ಛೆ ಪೂರ್ಣ ಮಾಡೋದು, ಈ ಇಚ್ಛೆ ಪೂರ್ಣ ಮಾಡೋದು, ಆ ಇಚ್ಛೆ ಪೂರ್ಣ ಮಾಡೋದು, then he is hatas, he is lost case. So desires are flowing like river water. ಇಚ್ಛೆಗಳು ನದಿದು ನೀರ್ ತರ ಹರಿತಾ ಇರ್ತಾವೆ, ಬರುತ್ತೆ, ಇರುತ್ತೆ, ಹೋಗುತ್ತೆ, ಬರ್ತಾ ಇರ್ತವೆ, ಹೋಗ್ತಾ ಇರ್ತವೆ.
ನಾವು ನಮ್ ಬುದ್ಧಿಯಿಂದ ಅರ್ಥ ಮಾಡ್ಕೋಬೇಕು. ಇವೆಲ್ಲ ಇಚ್ಛೆ ಬರ್ತಾವೆ ಹೋಗ್ತಾವೆ ಬಿಟ್ಟಾಕಿ. ಅದ್ರಲ್ಲಿ ಏನಾದ್ರು ಕೃಷ್ಣ ಪ್ರಜ್ಞೆ ಸಂಬಂಧ ಇದು ಏನೋ ಇಚ್ಛೆ ಬಂದ್ರೆ ಅದ್ರ ಬಗ್ಗೆ ನಾವು ಕಂಟಂಪ್ಲೇಷನ್ ಮಾಡ್ಬೋದು, ವಿಚಾರ ಮಾಡ್ಬೋದು. ಆದ್ರೆ ಬೇರೆ ಎಷ್ಟೆಲ್ಲ ಇಚ್ಛೆಗಳು ಬರ್ತಾ ಇರ್ತವೆ, ಯಾಕೆ? ಮನಸ್ಸ ಸ್ಥಿರ ಇಲ್ಲ. ಸೊ ಈಗೆಲ್ಲ ಕ್ಷೇತ್ರದಲ್ಲಿ ನೋಡಿ, ಈ ಮನಸ್ಸ ಇಸ್ ದಿ ಫೋಕಲ್ ಪಾಯಿಂಟ್. ಸುಮ್ನೆ ಕೂತ್ಕೊಂಡಾಗೆ ಮನಸ್ಸು ಎಲ್ಲೆಲ್ಲೂ ಹೋಗ್ತಿರ್ತಾವೆ. isn't it? ಇವನ್ ಕನಸದಲ್ಲಿ ಕೂಡ ಮನಸ್ಸ ಕೆಲಸ ಮಾಡ್ತಾ ಇರುತ್ತೆ. ಎಲ್ಲೂ ಹೋಗಿರ್ತೀವಿ, ಎಲ್ಲೂ ಮಾತಾಡ್ತಿರ್ತೀವಿ, ಏನೇನೋ ಮಾಡ್ತಿರ್ತೀವಿ. ಸೊ ಸ್ಟಡಿ ಮೈಂಡ್, ಸ್ಥಿರ ಮನಸ್ಸ ವೆರಿ ವೆರಿ ಇಂಪಾರ್ಟೆಂಟ್. ಕೃಷ್ಣ ಪ್ರಜ್ಞೆ ಬೆಳಿಗ್ಗೆ ಜಪ ಮಾಡುವಾಗೆ, ಇವನ್ ಆರತಿ ಮಾಡುವಾಗೆ ಯಾರು ನನ್ನ ನೋಡ್ತಾ ಇದಾರೆ ನಾ ಆರತಿ ಮಾಡುದು. ಈವನ್ ಸಮಟೈಮ್ಸ್ ಪೂಜಾರಿಗಳು ಬಂದು ಹೇಳ್ತಾರೆ, ಪ್ರಭು ನಾನು ರಾಧಾಕೃಷ್ಣನ್ ಶುರು ಮಾಡಿ ಜಗನ್ನಾಥ್ ಬಂದು ಗೋನಿತೆ ಮರ್ತೇ ಬಿಟ್ಟೆ ಆರತಿ ಮಾಡ್ಲಿಕ್ಕೆ. ಸ್ಟ್ರೈಟ್ ನಾನು ಹೋಗ್ಬಿಟ್ಟೆ ಬೇರೆ ಡಿಟೀಸ್ಗೆ ಆರತಿ ಮಾಡ್ಲಿಕ್ಕೆ. ಅದು ಅಪರಾಧ? ಅರೆ ಬಾಬಾ, ವೇರ್ ವೇರ್ ಯು ಇನ್ ಆಲ್ಟರ್ ನೋ ಅಲೋನ್. ಹೌದು ಪ್ರಭು, ಮನಸ್ಸು ಎಲ್ಲೆಲ್ಲೂ ಹೋಗಿಬಿಟ್ಟು. ಕೀರ್ತನ ಹಾಡೋ ಹಾಗೆ ಒಂದ್ ಸ್ಟ್ಯಾನ್ಸಾ ಮಾಡಿಸ್ ಬಿಡ್ತೀವಿ, ಯಾಕಂದ್ರೆ ಏನು ಸ್ವಲ್ಪ ಬೇರೆ ಕಡೆ ಏನೋ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಯ್ತು. ಸೊ ಇದ್ರದ್ದು ವಾಟ್ ಇಸ್ ದ ಇದು ಇಂಪ್ಲಿಕೇಶನ್? ಮನಸ್ಥಿರ ಇಲ್ಲ. ವಿ ಆರ್ ನಾಟ್ ಕಾನ್ಸಂಟ್ರೇಟಿಂಗ್, ಫೋಕಸಿಂಗ್ ಮೈಂಡ್. ಇಂಟೆಲಿಜೆನ್ಸ್ ಹೇಳ್ತಾ ಇದೆ ಇದು ಆರತಿ ಟೈಮು, ಇದು ಹಾಡೋ ಟೈಮು, ಐ ಶುಡ್ ಬಿ ಸ್ಟಡಿ ಫಿಕ್ಸ್ಡ್, ನಾ ಏನೇನು 1 2 3 4 ಇಂತ ಹಾಡ್ಬೇಕು. ಬಟ್ ಮನಸ್ಸ ಮಧ್ಯದಲ್ಲಿ ಎಳ್ಕೊಂಡ್ಬಿಡುತ್ತೆ ಎಲ್ಲೂ. ಓ ಅದೊಂದು ಕೆಲಸ ಮಾಡ್ಬಿಟ್ಟೆ ಅಂತ. ಇಲ್ಲಿ ಮೊಬೈಲ್ ಬಾರಿಸುತ್ತೆ, ಯಾರ್ದು ಬಂತಪ್ಪ ಫೋನು ಆರತಿ ಟೈಮಲ್ಲಿ, ಯಾರು ಇರ್ಬೋದು ಬೆಳಿಗ್ಗೆ ಮಂಗಳಾರತಿ ಟೈಮಲ್ಲಿ. ಸೊ ಲೈಕ್ ದಟ್. ಸೊ ಸ್ಥಿರ ಮನಸ್ಸ ಈಸ್ ದಿ ಕಾಸ್ ಅಂಡ್ ಎಫೆಕ್ಟ್. ಓಕೆ, ಅದಕ್ಕೋಸ್ಕರ ಮಹಾಯೋಗಿಗಳೆಲ್ಲ ಮನಸ್ಸು ಮೇಲೆ ಕಂಟ್ರೋಲ್ ಇಡ್ಸ್ಲಿಕ್ಕೆ ಎಷ್ಟೆಷ್ಟು ಎಲ್ಲ ತಪಸ್ಸೆ ಮಾಡ್ತಾರೆ. ಹಿಮಾಲಯ ಹೋಗಿ, ಅಲ್ಲಿ ಹೋಗಿ, ಇಲ್ಲಿ ಹೋಗಿ. ಬಟ್ ವೆನ್ ಇಟ್ ಕಮ್ಸ್ ಟು ಸೆನ್ಸ್ ಗ್ರಾಟಿಫಿಕೇಶನ್, ರಾತ್ರಿ ಆಗ್ದಂಗೆ ಚಿಲ್ಲಂ ಹೊಡಿತಾರೆ. ಓಕೆ, ಸೊ ಹರೇ ಕೃಷ್ಣ ಪ್ರಭು. ಸಬೈ ಮನಃ ಕೃಷ್ಣ ಪದಾರವಿಂದಯೋ ಭಜ ಹುರೇ ಮನ ಶ್ರೀ ನಂದನಂದನ ಅಭಯ ಚರಣಾರವಿಂದರೆ ಮಾನಸ ದೇಹೋ ಗೇಹೋ ಜೋ ಕಿಚ್ಚು ಮೋರ್ ಅರ್ಪಿಲು ತ್ವಾ ಪದ ಏ ನಂದ ಕಿಶೋರ್. ನೋಡಿ, ಎಲ್ಲಾ ಕಡೆ ಮನಸ್ಸ ಫಸ್ಟ್, ಇಂಟೆಲಿಜೆನ್ಸ್ ಆಮೇಲೆ. ಈ ಕೃಷ್ಣ ಪ್ರಜ್ಞೆ ಕಾರ್ಯ ಮಾಡೋಗೆ ಮನಸ್ಸಿಗೆ ದಾಟಿ ಹೋಗಿ ಬುದ್ಧಿವರೆಗೂ ಹೋಗಿ ಆತ್ಮವರೆಗೂ ಹೋಗ್ಲಿ ಬಹಳ ಕಷ್ಟ ಇದೆ. ಈ ಮನಸ್ಸ ಇಸ್ ಲೈಕ್ ಅ ಮೆಂಟಲ್ ಬ್ಲಾಕ್. ರೈಲ್ವೆ ಗೇಟ್ ಹಾಕ್ಬಿಡ್ತಾರೆ ಗೇಟ್, ನನ್ನ ದಾಟ್ ಹೋಗ್ಬೇಡ, ಲೈಕ್ ಅ ಟೋಲ್ ಗೇಟ್. ಮನಸ್ಸ ಬಿಡೋದೇ ಇಲ್ಲ. ಯು ಗಿವ್ ಮೈ ಶೇರ್ ಆಫ್ ಸೆನ್ಸ್ ಗ್ರಾಟಿಫಿಕೇಶನ್, ದೆನ್ ಓನ್ಲಿ ನಾನೇನು ಒಳಗಡೆ ಪ್ರವೇಶ ಮಾಡಿ ಬಿಡ್ತೀನಿ. ಯು ಕ್ಯಾನ್ ಗೋ ಅಪ್ ಟು ದಿ ಇಂಟೆಲಿಜೆನ್ಸ್ ಅಂಡ್ ಆತ್ಮ ಅಂಡ್ ಆಲ್ ದಟ್. ಓಕೆ, ಸಂಬಡಿ ಯಾರು ಕೇಳ್ತಾ ಇದ್ರೆ ನಾನು. ಹರೇ ಕೃಷ್ಣ ಪ್ರಭು. ಹ್ಮ್ ಪ್ರಭು, ಈ ಮನಸ್ಸು ಸ್ಥಿರವಾಗಿಟ್ಕೊಂಡು ನಾವು ವಿಚಲಿತರಾಗದೆ ಕೃಷ್ಣ ಭಕ್ತಿಯಲ್ಲಿ ಮುಂದುವರಿಲಿಕ್ಕೆ ನಮ್ಮ ಸಾಧನ ಅದೆಲ್ಲ ಕೌಂಟ್ ಆಗುತ್ತೆ. ಬಟ್ ಜೊತೆಯಲ್ಲಿ ಈ ಆತ್ಮದ ಜೊತೆಯಲ್ಲಿ ಬಂದಿರತಕ್ಕಂತ ಪೂರ್ವ ಜನ್ಮದ ಸಂಸ್ಕಾರನು ಎಫೆಕ್ಟ್ ಮಾಡತ್ತಲ್ವಾ ಪ್ರಭು ಮೈಂಡಿಗೆ? ಅದು ಗುಣ ಅಲ್ಲದ್ ಬಂದ್ಬಿಡುತ್ತೆ. ಸತ್ವಗುಣ, ರಜಗುಣ, ತಮಗುಣ. ಸಂಸ್ಕಾರ ಯಾವ ತರ? ಬ್ರಾಹ್ಮಣ ಸಂಸ್ಕಾರ, ಕ್ಷತ್ರಿಯ, ವೈಶ್ಯ, ಶೂದ್ರ, ಇವನ್ ಮೋರ್ ಡೌನ್ ಗ್ರೇಡೆಡ್, ಮ್ಲೇಚ್ಛ, ಯವನ, ಚಾಂಡಾಲ. ಒಂದ್ಸತಿ ಭುವನೇಶ್ವರಲ್ಲಿ ಇದು ಪ್ರಾಕ್ಟಿಕಲ್ ಹೇಳ್ತಾ ಇದ್ದೀನಿ. ಗೌರ್ ಗೋವಿಂದ್ ಮಹಾರಾಜು ಬೆಳಿಗ್ಗೆ ಅವ್ರ ಕುಟೀರ ಹೊರಗಡೆ ಕುತ್ಕೊಂಡು ಜಪ ಮಾಡ್ತಾರೆ.
ಸಾಯಂಕಾಲನೂ ದರ್ಶನ ಕೊಡ್ತಾರೆ. ಸೊ ವಿದೇಶಿ ಭಕ್ತರು ಬಂದ ಕೂತ್ಕೊಳ್ತಾರೆ, ಜಪ ಮಾಡ್ತಾರೆ. ಜಪ ಮುಗಿದ್ಮೇಲೆ ಪ್ರಶ್ನೆ ಕೇಳ್ತಾರೆ. ಒಬ್ಬ ಭಕ್ತ ಬಂದ, ಅಳ್ಕೋತ ಬಂದ, ಗುರುದೇ ಗುರುದೇವ್, ಏನು ನನ್ನ ತಲೆಗೆ ಹೋಗ್ತಾ ಇಲ್ಲ, ನೀವು ಏನೆಲ್ಲ ಉಪದೇಶ ಮಾಡ್ತಾ ಇದ್ದ, ನನ್ನ ತಲೆಗೆ ಏನು ಹೋಗ್ತಾ ಇದಾರೆ, ಏನೋ ಮಾಡಿ ಅಂತ. ಆವಾಗ ಮಹಾರಾಜು ತಮ್ದು ವಾಕಿಂಗ್ ಸ್ಟಿಕ್ ತಗೊಂಡು ರಪ್ ಅಂತ ಹೊಡೆದ್ಬಿಟ್ರು ಅವ್ನ್ ತಲೆ ಮೇಲೆ. ಗೋ, ಯುಲ್ ಗೆಟ್ ಆಲ್ ದ ಇಂಟೆಲಿಜೆನ್ಸ್ ಅಂತ. ಬೇರೆಯವರು ಗುರುದೇವ್ ನನಗೆ ಹೈ, ನಾಟ್ ಟು ಯು, ಯು ಆರ್ ಆಲ್ ಮೇಕಿಂಗ್ ಶೋ. ಈ ಸಿನ್ಸಿಯರ್ಲಿ ಅಪ್ರೋಚ್ಡ್, ಓನ್ಲಿ ಹಿಲ್ ಗೆಟ್ ಮರ್ಸಿ. ನೀವೆಲ್ಲ ನಾಟಕ ಮಾಡ್ತಾ ಇದ್ದೀರಾ. ಸೊ ಸಮಟೈಮ್ಸ್ ಆ ತರ ಜನ ಇದ್ದಾರೆ. ಇವು ವೆಸ್ಟರ್ನ್ ಡಿವೋಟಿ, ಏನ್ ಅವ್ರಿಗೆ ಗೊತ್ತು, ನಥಿಂಗ್ ನೋ, ಬಟ್ ಹಿ ಸೋ ಸಿನ್ಸಿಯರ್ ಅಂಡ್ ಈಸ್ ಟ್ರೈನ್ ಟು ಅಪ್ರೋಚ್. ನನಗೇನು ತಲೆಗೆ ಹೋಗ್ತಾ ಇಲ್ಲ, ನೀವ್ ಏನ್ ಹೇಳ್ತಾ ಇದ್ದೀರಾ ಅಂತ, ನಾನು ಏನ್ ಮಾಡ್ಲಿ ಅಂತ. ಸೊ ದಿಸ್ ಕೈಂಡ್ ಆಫ್ ಏನಂತಾರೆ, ಸಿನ್ಸಿಯರಿಟಿ ಇಸ್ ನೀಡೆಡ್. ಸಂಸ್ಕಾರ ಈಸ್ ದೇರ್, ನೋ ಡೌಟ್, ಬಟ್ ಆ ಸಂಸ್ಕಾರದಿಂದ ಸಮಟೈಮ್ಸ್ ಗರ್ವ ಬಂದ್ಬಿಡುತ್ತೆ. ಪ್ರೈಡ್. ಓ ನನಗೆಲ್ಲ ಗೊತ್ತು, ಇವರೆಲ್ಲ ಕೆಳಗಿನ ಜಾತಿಯವರು, ನಾವು ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿ ಬಂದಿದ್ದೀವಿ, ನಾವು ಇವ್ರ ಜೊತೆ ಸೇರ್ಕೊಳ್ಳಲ್ಲ. ಬಟ್ ಹರಿದಾಸ್ ಠಾಕೂರ್ ಲಿವಿಂಗ್ ಎಕ್ಸಾಂಪಲ್. ಮಹಾಪ್ರಭು ಸ್ವಯಂ ಭಗವಾನ್ ದಿವಸ ಹೋಗಿ ಅವ್ರಿಗೆ ಮಹಾಪ್ರಸಾದ್ ಕೊಟ್ಟು ಬರ್ತಾ ಇದ್ರು. ಅವ್ರು ತಗೊಳ್ತಾ ಇಲ್ಲ, ಬರೀ ಆ ಮಹಾಪ್ರಸಾದ ಆಧಾರ ಮಾಡ್ಲಿಕ್ಕೆ ಒಂದು ಅಗಳು ತಗೊಳ್ತಾ ಇದ್ರು. ಯಾಕಂದ್ರೆ ಅವ್ರು ಬರೀ ಬಟರ್ ಮಿಲ್ಕ್ ಕುಡಿತಾ ಇದ್ರು. ಅನ್ಸಿ ಅಂತಕಾಲೆ ಅವ್ರ ಕೈಯಲ್ಲಿ ಅವ್ರ ಶರೀರ ಶವ ಅವ್ರ ಕೈಲಿ ಹಿಡ್ಕೊಂಡು ಇಡೀ ಪುರಿ ಬೀಚ್ ಅವರು ಕರ್ಕೊಂಡು ಹೋಗಿ ಅವ್ರ ಕೈಲಿ ಹಿಡ್ಕೊಂಡಿದ್ರು, ನಾಟ್ ಆನ್ ಸ್ಟ್ರೆಚರ್ ಆಲ್ಸೋ. ಅಲ್ಲಿ ಹೋಗಿ ಸಮುದ್ರ ಸ್ನಾನ ಮಾಡಿಸಿ, ಅವ್ರ ಸಮಾಧಿ ಮಾಡಿಸಿ, ಆಮೇಲೆ ಹೋಗಿ ಭಿಕ್ಷಾ ಮಾಡಿಸಿ, ಬಡದಂಡ ಸಿಂಹದ್ವಾರ ಹತ್ರ ಭಿಕ್ಷೆ ಮಾಡಿಸಿ, ಅಂಗಡಿಯವರಿಂದ ದುಡ್ಡು ತಗೊಂಡು ಅಲ್ಲಿ ಹೋಗಿ ಮಹಾಪ್ರಸಾದ ಕೊಂಡ್ಕೊಂಡು ಎಲ್ಲರಿಗೂ ಹಂಚಿ ಸ್ವಯಂ ಅವರೇ ಹಂಚ್ತಾ ಇದ್ರು. ಆಮೇಲೆ ಅವ್ರು ಕುತ್ಕೊಂಡು ಪ್ರಸಾದ್ ಸೇವನೆ ಮಾಡಿದ್ರು. ಸೊ ಈ ಭಾಗ್ಯ ಎಲ್ಲರಿಗೂ ಬರುತ್ತಾ? ಸೊ ಪ್ರಭುಪಾದ್ರ ರೂಪಗೋಸ್ವಾಮಿ ಹೇಳ್ತಾರೆ, ನೆಕ್ಟರ್ ಆಫ್ ಡಿವೋಷನ್ ಬರುತ್ತೆ, ಯಾವ ರೀತಿ ಈ ಬೆಲ್ ಮೆಟಲ್ ಇದೆಯಲ್ಲ, ಬೆಲ್ ಮೆಟಲ್ ಹೇಗ್ ಮಾಡ್ತಾರೆ, ಮರ್ಕ್ಯುರಿ ಅಂಡ್ ಇನ್ನೊಂದು ಯಾವ್ದೋ ಒಂದು ಸೇರಿಸಿ ಇಟ್ ಬಿಕಮ್ಸ್ ಅ ಬೆಲ್ ಮೆಟಲ್ ಅಂತ. ಅದೇ ತರ ಚಾಂಡಾಲ, ಆ ಲೋ ಕ್ಲಾಸ್ ಪರ್ಸನ್, ಅವನಿ ಹರಿನಾಮನಿಂದ ಹಿ ಕ್ಯಾನ್ ಬಿಕಮ್ ಎಕ್ಸಾಲ್ಟೆಡ್ ಡಿವೋಟಿ. ಸಂಸ್ಕಾರ ಈಸ್ ಅ ಹೆಲ್ಪಿಂಗ್ ಟೂಲ್. ಅದು ಇಟ್ ಇಸ್ ಲೈಕ್ ಬೂಸ್ಟರ್ ಅದು, ಈ ಸಂಸ್ಕಾರ ಏನ್ ಬರುತ್ತೆ. ಅಂಡರ್ಸ್ಟುಡ್? ಎಸ್ ಪ್ರಭು. ಬಟ್ ಇಟ್ ಈಸ್ ನಾಟ್ ಓನ್ಲಿ ಕ್ರೈಟೇರಿಯಾ ನಮ್ದು ಸಾಧನೆಗೆ ಮಾಡ್ತಾ ಇರೋ ಸಾಧನೆಗೆ. ಕರೆಕ್ಟ್? ಎಸ್ ಪ್ರಭು. ಓಕೆ, 71. ಮತ್ತೆ ಇಲ್ಲಿ ಒಂದು ತಿರ್ಗಾ ಕೃಷ್ಣ ಇಲ್ಲಿ ಒಂದು ಪೀಸ್ ಫಾರ್ಮುಲಾ ಕೊಡ್ತಾ ಇದ್ದಾನೆ, ರಿಯಲ್ ಪೀಸ್, ಪರ್ಫೆಕ್ಟ್ ಪೀಸ್. ಪ್ರಭುಪಾದ್ ಇಲ್ಲಿ ವರ್ಡ್ ಮೀನಿಂಗ್ ಅಲ್ಲಿ ಹೇಳ್ತಾ ಇದ್ದಾರೆ, ಶಾಂತಿಂ ಅಧಿಗಚ್ಚತಿ. ಓದಿ ಅನುವಾದ, ಯಾರು ಓದಿಲ್ಲ? ಸುಹಾಸಿನಿ ಮಾತಾಜಿ, ನನ್ನ ಮುಖಂದ್ ಪ್ರಭು ಓದಿ ಅನುವಾದ 71. ಅನ್ಮ್ಯೂಟ್ ಮಾಡ್ಕೊಳ್ಳಿ. 71 ಶ್ಲೋಕ ಅನುವಾದ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ. ಅನುವಾದ: ಯಾವ ಮನುಷ್ಯನು ಇಂದ್ರಿಯ ತೃಪ್ತಿಯ ಎಲ್ಲಾ ಬಯಕೆಯನ್ನು ತ್ಯಜಿಸಿದ್ದಾನೋ, ಬಯಕೆಗಳಿಂದ ಮುಕ್ತನಾಗಿ ಬದುಕುತ್ತಾನೋ, ಒಡೆತನದ ಭಾವವನ್ನು ಸಂಪೂರ್ಣವಾಗಿ ಬಿಟ್ಟಿದ್ದಾನೋ ಮತ್ತು ಅಹಂಕಾರ ರಹಿತನಾಗಿದ್ದಾನೋ, ಅವನು ಮಾತ್ರ ನಿಜವಾದ ಶಾಂತಿಯನ್ನು ಪಡೆಯಬಲ್ಲ. ಬಾಸ್,
ನಿಜವಾಗ್ಲೂ ಶಾಂತಿ. ಒಂದೊಂದು ಪಾಯಿಂಟ್ ಹೇಳಿ. ಯಾರು ತ್ಯಜಿಸಿದರೆ ಎಲ್ಲಾ ತರದ್ದು ಇಂದ್ರಿಯ ತೃಪ್ತಿದು ಇಚ್ಛೆಗಳು, ಆಲ್ ಕೈಂಡ್ಸ್ ಆಫ್ ಸೆನ್ಸ್ ಗ್ರಾಟಿಫಿಕೇಶನ್, ಇಚ್ಛೆ ಪಡೆಯುವುದು. ನಾಟ್ ದಟ್ ಆ ಸೆನ್ಸ್ ಗ್ರಾಟಿಫಿಕೇಶನ್ ಬಂದ್ಬಿಡಿ ಇದೆ ಅಂತಿಲ್ಲ. ಇನ್ನು ಕೆಲವೊಂದು ನಾವು ಸೃಷ್ಟಿ ಮಾಡ್ಕೊಳ್ತೀವಿ ನಾವೇ. ನಾ ಈ ತರ ಇಂದ್ರಿಯ ತೃಪ್ತಿ ಮಾಡಿಸ್ತೀನಿ, ಈ ತರ ಇಂದ್ರಿಯ ತೃಪ್ತಿ ಆಗ್ಬೇಕು ಅಂತ. ಆ ಇಚ್ಛೆಗಳು, ಆ ಇಚ್ಛೆನೇ ಕಟ್ ಆಫ್ ಮಾಡ್ಬಿಡೋದು ಫಸ್ಟ್. ಆಮೇಲೆ ಇಚ್ಛೆಯಿಂದ ದೂರ ಇರುವುದು. ಈ ದೂರ ಇರುವುದು ಬಹಳ ಇಂಪಾರ್ಟೆಂಟ್. ಇಲ್ಲಿ ವರ್ಡ್ ಮೀನಿಂಗ್ ನೋಡಿ, ನಿಸ್ಪೃಹ, ಡಿಸೈರ್ಲೆಸ್. ಡಿಸೈರ್ಲೆಸ್ ಅಂದ್ರೆ ಏನು? ನಮ್ದೆಲ್ಲ ಇಚ್ಛೆಗಳು ಶೂನ್ಯ ಮಾಡ್ಲಿಕ್ಕ? ನೋ. ಅನ್ಯ ಅಭಿಲಾಷಿತ ಶೂನ್ಯಂ, ನೆಕ್ಟರ್ ಆಫ್ ಡಿವೋಷನ್. ಅನ್ಯ ಅಭಿಲಾಷಿತ ಶೂನ್ಯಂ ಜ್ಞಾನ ಕರ್ಮ ಅನಾವೃತಂ ಅನುಕೂಲೇನ ಕೃಷ್ಣ ಅನುಶೀಲನಂ ಭಕ್ತಿರ್ ಉತ್ತಮಂ. ಸೊ ಯಾವ್ದೆಲ್ಲ ಬೇರೆ ತರದ್ದು ಅಭಿಲಾಷ ಇದೆ, ಇಚ್ಛೆಗಳಿದೆ, ಅವೆಲ್ಲ ಶೂನ್ಯ ಮಾಡ್ಬೇಕು. ಬೇರೆ ತರದ್ದು ಅಭಿಲಾಷ ಇಚ್ಛೆಗಳು ಯಾವುದು ಕೃಷ್ಣನ್ಗೆ ಸಂಬಂಧ ಇಲ್ಲ. ಎಷ್ಟೆಲ್ಲ ಮಾಡ್ಕೊಂಡು ಕೂತಿದ್ವಿ. ಪ್ರಭುಪಾದ್ ಏನ್ ಹೇಳ್ತಾರೆ? ಮೋಸ್ಟ್ಲಿ ವಿ ಆರ್ ಇನ್ ಮಾಯಾ, ಸಮಟೈಮ್ಸ್ ವಿ ಆರ್ ಕೃಷ್ಣ ಕಾನ್ಶಿಯಸ್. ಅಲ್ಪ ಸಮಯ ಸಲಾಗಿ ನಾವು ಕೃಷ್ಣ ಪ್ರಜ್ಞೆ ಐತೆ, ಅದಕ್ಕೆಲ್ಲ ಎಷ್ಟು ಹೋರಾಟ ಮಾಡ್ತೀವಿ ನಾವು. ಬಟ್ ಬಹಳ ಸಮಯದಲ್ಲಿ ನಾವು ಮಾಯದಲ್ಲಿ ಇರ್ತೀವಿ. ಕರೆಕ್ಟ್. ಸೊ ಅದು ನದಿ ಏನ್ ಹರಿತಾ ಇದೆ, ಇಚ್ಛೆದೆಲ್ಲ ಇಂದ್ರಿಯ ತೃಪ್ತಿಸಲ ನದಿ ಹರಿತಾ ಇದೆ, ಅದು ಒಂದು ಡ್ಯಾಮ್ ಕಟ್ಟಬೇಕು. ಹೇ ಸ್ಟಾಪ್, ಐ ಡೋಂಟ್ ವಾಂಟ್ ಆಲ್ ದಿಸ್, ಗೆಟ್ ಲಾಸ್ಟ್. ಸೊ ಅನ್ಯ ಅಭಿಲಾಷಿ ಶೂನ್ಯಂ ಒಂದು. ಇನ್ನೊಂದು ಯಾವುದು? ಜ್ಞಾನ ಕರ್ಮ ಅನಾವೃತಂ. ಓ ನಾನ್ ದೀಡ್ ಪಂಡಿತ, ನನ್ಗೆಲ್ಲ ಗೊತ್ತು. ಅಂಡ್ ಕರ್ಮನು ಆ ತರ ಕರ್ಮ ಮಾಡೋದು, ಸೋಷಿಯಲ್ ಆಕ್ಟಿವಿಟೀಸು, ಪುವರ್ ಫೀಡಿಂಗು, ಈ ತರ ಎಲ್ಲ ಫಿಲಂಥ್ರಾಫಿಕ್ ಆಕ್ಟಿವಿಟೀಸ್ ಮಾಡೋದು. ಕೃಷ್ಣ ಪ್ರಜ್ಞೆ ಇದರಲ್ಲಿ ಸಂಬಂಧದಲ್ಲಿ, ದಟ್ ಆಲ್ಸೋ ಮೇಕ್ ಇಟ್ ಶೂನ್ಯ. ಸೊ ಅನುಕೂಲೇನ ಕೃಷ್ಣ ಅನುಶೀಲನಂ. ಆಮೇಲೆ ಎಲ್ಲಕ್ಕಿಂತ ದೊಡ್ಡದು, ದ ಬಿಗ್ಗೆಸ್ಟ್ ಎನ್ಮಿ ಏನಿದೆ? ಮೂರನೇ ಪಾಯಿಂಟ್ ಹೇಳಿ ಅನುವಾದದಲ್ಲಿ. ನಮ್ಗೊಂದು ಐಡೆಂಟಿಫೈ ದ ಥರ್ಡ್ ಪಾಯಿಂಟ್. ಒಡೆತನದ ಭಾವವನ್ನು ಸಂಪೂರ್ಣವಾಗಿ ಬಿಟ್ಟು ಬಿಟ್ಟಿದ್ದಾನೋ. ಡಿವೈಡ್ ಆಫ್ ಫಾಲ್ಸ್ ಈಗೋ. ಬೆಳಗಿನ ಕ್ಲಾಸ್ ಅಲ್ಲಿ ಅದೇ ಇತ್ತು. ಯಾವಾಗ ಜೀವಾತ್ಮ ಕಾರುದಕ್ಷ ವಿಷ್ಣುವಿಂದ ಎಲ್ಲ ಹೊರಗಡೆ ಬರ್ತಾರೆ ಯೋಗ ನಿದ್ರೆಯಿಂದ, ಆ ಸೂಕ್ಷ್ಮ ಶರೀರ ಇರಲ್ಲ, ಜಡ ಶರೀರ ಇರಲ್ಲ, ಬಟ್ ಅವಿದ್ಯಾ ಅಂಡ್ ಅಹಂಕಾರ ಇರುತ್ತೆ. ಅದು ಅವಿದ್ಯೆಯಿಂದ ನಮ್ಗೆ ಗೊತ್ತಾಗ್ತಾ ಇಲ್ಲ ನಮ್ ಪೂರ್ವ ಜನ್ಮ ನಮ್ದು ಏನಿದೆ ಅಂತ. ಏನಾದ್ರೂ ಅದು ವಿದ್ಯೆ ಜೊತೆಗೆ ಬಂದಿದ್ರೆ ನಮ್ಗೆ ಗೊತ್ತಾಗ್ತಿತ್ತು ಪೂರ್ವ ಜನ್ಮ ನಾವ್ ಏನಿರ್ತೀವಿ ಅಂತ. ಬಟ್ ಕೃಷ್ಣ ಆತರ ಮಾಡಿಲ್ಲ. ಆತ್ಮಗೆ ಒಂದು ಸುತ್ತಲೂ ಒಂದು ಅವಿದ್ಯಾ ಅಂಡಾನ್ಸ್ತಾರ, ಒಂಥರ ಮೊಟ್ಟೆ ತರ ಕವರಿಂಗ್ ಮಾಡ್ಬಿಡ್ತಾರೆ ಅವಿದ್ಯಾ. ಆಮೇಲೆ ಅಹಂಕಾರ. ಈ ಅಹಂಕಾರ 3 ಗುಣ ಜೊತೆಗೆ ಸೇರ್ಕೊಂಡು ಇಷ್ಟೆಲ್ಲ ಸೃಷ್ಟಿ ನಡೀತಾ ಇದೆ. ಮೋಟರ್ ಗಾಡಿ, ಬಿಲ್ಡಿಂಗು, ಅದು ಇದು ಎಲ್ಲ ಚಟುವಟಿಕೆ ಕ್ರಿಯೇಷನ್ ನಡೀತಾ ಇದೆ. ಅಹಂಕಾರ ಮತ್ತೆ 3 ಗುಣ. ಆಮೇಲೆ ಅಧಿಪತಿ ದೇವಗಳು. ಜಸ್ಟ್ ಸಿ ಹೌ ಮಚ್ ಕಾಂಪ್ಲಿಕೇಟೆಡ್ ಇಟ್ ಈಸ್ ಆಲ್. ಅಂಡ್ ನಾವು ಈ ಚಿಕ್ಕ ವಿಷಯದಲ್ಲಿ ಎಲ್ಲ ನಮ್ಮ ಅಹಂಕಾರ ತೋರಿಸ್ಕೊಳ್ತಾ ಇದ್ದೀವಿ. ಅದು ನಂದು, ಇದು ನಿಂದು, ಇದು ಮುಟ್ಬೇಡ, ಅದು ಕೊಡ್ಬೇಡ, ನಾನು ಕೊಡಲ್ಲ. ಸೊ ಈ 3 ಪಾಯಿಂಟ್ಸ್ ಪ್ಲೀಸ್ ರಿಮೆಂಬರ್ ವೆರಿ ಕೇರ್ಫುಲಿ ಫಾರ್ ಆಲ್ ಆಫ್ ಅಸ್. ಡಿಸೈರ್ ಫಾರ್ ಸೆನ್ಸ್ ಗ್ರಾಟಿಫಿಕೇಶನ್, ಫ್ರೀ ಫ್ರಮ್ ಆಲ್ ಡಿಸೈರ್ಸ್. ಆಮೇಲೆ ಯಜಮಾನಿಕೆ,
ಅಂಡ್ ಅಹಂಕಾರ ಯಾರಲ್ಲಿ ಇರುವುದಿಲ್ಲ ಅವರು ನಿಜವಾಗ್ಲೂ ಶಾಂತಿ ಪಡಿತಾರೆ. ಶ್ರೀ ಕೃಷ್ಣ ಎಷ್ಟು ಸ್ಟ್ರೆಸ್ ಮಾಡ್ತಾ ಇದ್ದಾನೆ ಶಾಂತಿಯಿಂದ ಇರ್ಲಿಕ್ಕೆ. ಕಲಿಯುಗದಲ್ಲಿ ಅಶಾಂತಿ ಇಸ್ ವೆರಿ ವೆರಿ ಈಸಿ ಪ್ರಾಮಿನೆಂಟ್. ಶಾಂತಿ ಸಲುವಾಗಿ ಎಷ್ಟೆಲ್ಲ ಫಾರ್ಮುಲಾ ಕೊಡ್ತಾ ಇದ್ದಾರೆ ನೋಡಿ. ನಾವ್ ಅನ್ಕೊಳ್ತೀವಿ ಹೊರಗಿನವರು ನಮ್ಗೆ ಅಶಾಂತಿ ಮಾಡ್ತಾ ಇದ್ದಾರೆ, ನಮ್ಮ ಪಕ್ಕದ ಮನೆಯವರು ನಮ್ಮ ಕಾಂಪೌಂಡ್ ಒಳಗಡೆ ಮೊಟ್ಟೆ ಇದು ಇದು ಬಿಸಾಕ್ತಾ ಇದ್ದಾರೆ, ಈರುಳ್ಳಿ ಪೀಸ್ ಸಿಪ್ಪೆಗಳು ಬಿಸಾಕ್ತಾ ಇದ್ದಾರೆ, ಅದು ಒಂದು ಬೇರೆ ವಿಷಯ. ಬಟ್ ನಮ್ ಒಳಗಡೆ ನೋಡಿ ಎಷ್ಟೆಲ್ಲ ಅಶಾಂತಿ ಇದೆ. ಎಲ್ಲ ಒಂಥರ ಫೋರ್ಸಸ್ ಕೂತ್ಕೊಂಡಿದೆ ನಮ್ಮ ಒಳಗಡೆ. ಕೃಷ್ಣ ಎಲ್ಲ ಹೇಳ್ತಾ ಇದ್ದಾನೆ, 1 by 1 ಬಿಡಿಸಿ ಹೇಳ್ತಾ ಇದ್ದಾನೆ. ಯೂಶಲಿ ನಾವು ಹೇಳ್ತೀವಲ್ಲ, ಅವನು ಅಶಾಂತಿ ಕ್ರಿಯೇಟ್ ಮಾಡ್ತಾ ಇದ್ದಾನೆ, ಇವರಿಂದ ನಮಗೆ ಮನೆಯಲ್ಲೇ ಶಾಂತಿ ಇಲ್ಲ ಅಂತ. ನಾವು ಹೊರಗಿನವ್ರಿಗೆ ಬೆರಳು ತೋರಿಸ್ತೀವಿ ಅಷ್ಟೇ. ನಮ್ಮ ಒಳಗಡೆ ಇದ್ದದ್ದು ಹೂ ಇಸ್ ರೆಸ್ಪಾನ್ಸಿಬಲ್? ನಾವೇ ತಾನೆ, ನಾವೇ ಕಟ್ಕೊಂಡು ಬಂದಿದ್ದು. ಗುಣಕರ್ಮ ವಿಭಾಗಶ. ಸೊ ಆಕ್ಚುಲಿ ಹಳೆ ಕಾಲ ಜನ ಹೇಳ್ತಾ ಇದ್ರು, ನಮ್ ಒಳಗಡೆ ಶಾಂತಿ ನೋಡ್ಬೇಕು, ನಮ್ ಒಳಗಡೆ ಶಾಂತಿಯಿಂದ ಇರ್ಬೇಕು. ಇಟ್ ಈಸ್ ಒನ್ ವೇ ಕರೆಕ್ಟ್, ಬಟ್ ದೇ ಡೋಂಟ್ ನೋ ದ ಫಾರ್ಮುಲಾ. ವಾಟ್ ಈಸ್ ಇಂಟರ್ನಲ್ ಪೀಸ್? ಇಂಟರ್ನಲ್ ಪೀಸ್ ಇದ್ರೆ ಎಕ್ಸ್ಟರ್ನಲ್ ಪೀಸ್ ಇರುತ್ತೆ. ಬಟ್ ನಾವು ಇಂಟರ್ನಲ್ ಅಲ್ಲಿ ಎಲ್ಲ ಕಚಮಚ ಮಾಡಿಟ್ಟಿದೀವಿ. ಸೊ ಎಕ್ಸ್ಟರ್ನಲ್ ಪೀಸ್ ಹೆಂಗಾಗತ್ತೆ? ಅರ್ಥమైంది ಭಾನುಪತಿ ಪ್ರಭು ಮಾತಾಜಿ? ಪ್ರಭುಜಿ. ಓಕೆ, ಇವತ್ತು ಈ ಅಪ್ಪ ಬಂದಿಲ್ಲ ವೆಂಕಟಪತಿ. ಓಕೆ, 72 ಶ್ಲೋಕ ಯಾರು ಓದ್ತೀರಾ ಅನುವಾದ? ಕೃಷ್ಣ ಪ್ರಭುಜಿ. ಓದಿ. ಅನುವಾದ. ಇದು ಆಧ್ಯಾತ್ಮಿಕ ಮತ್ತು ದೇವಸಮ್ಮತ ಬದುಕಿನ ರೀತಿ. ಇದನ್ನು ಸಾಧಿಸಿದ ಅನಂತರ ಮನುಷ್ಯನು ಭಯಕ್ಕೆ ಒಳಗಾಗುವುದಿಲ್ಲ. ಸಾವಿನ ಗಳಿಗೆಯಲ್ಲೂ ಮನುಷ್ಯನು ಈ ಸ್ಥಿತಿಯಲ್ಲಿದ್ದರೆ ಭಗವದ್ಧಾಮವನ್ನು ಪ್ರವೇಶಿಸುತ್ತಾನೆ. ಹರೇ ಕೃಷ್ಣ. ಫೈನಲ್ ಶ್ಲೋಕ ಏನ್ ಹೇಳ್ತಾ ಇದ್ದಾರೆ? ಹೌ ಟು ಗೋ ಬ್ಯಾಕ್ ಟು ಗಾಡೆಡ್, ಮರಳಿ ಭಗವಂತನಡಿಗೆ. isn't it? ಏನ್ ಮೊದಲು ಬಿಡಬೇಕು? ಶಾಂತಿ. ಯು ಶುಡ್ ಬಿ ಪೀಸ್ಫುಲ್. ಶಾಂತಾಗಿರ್ಬೇಕು. ನೀವು ನೋಡಿರ್ಬೋದು, ಕೇಳಿರ್ಬೋದು, ಕೆಲವು ಜನ ಸಾವು ಸಮಯದಲ್ಲಿ ದೇ ಶೋ ಸಮ್ ಕೈಂಡ್ ಆಫ್ ಭಯ. ನೀವು ಕೇಳಿರ್ಬೋದು, ನೋಡಿರ್ಬೋದು. Sometimes they pass stool. Sometimes they pass all kinds of things. ಆಮೇಲೆ ಮುಖದ ಮೇಲೆ ಒಂದು ಭಯ ಇರುತ್ತೆ. ಸೊ ನಾವು ನಿಜಾಗ್ಲೂ ಈ ತರ ಒಂದು ಶಾಂತಿ ಫಾರ್ಮುಲಾ ಅಡಾಪ್ಟ್ ಮಾಡಿದ್ರೆ ನಾವು ಪೀಸ್ಫುಲಿ ಭಗವದ್ಧಾಮಿಗೆ ವಾಪಸ್ ಹೋಗ್ಬೋದು. ಸೊ ಈ ರೀತಿಯಾಗಿ ನಾವು ಒಂದು ಆಧ್ಯಾತ್ಮಿಕ ಜೀವನ ನಡ್ಸ್ಕೊಂಡು ಹೋಗ್ಬೋದು. ಇದು ಸ್ವಲ್ಪ ಮ್ಯೂಟ್ ಮಾಡ್ಕೊಳ್ಳಿ ನನ್ನ ಮುಖದ ಪ್ರಭು. ಸೊ ಇಲ್ಲಿ ಪ್ರಭುಪಾದ್ ಪರ್ಪಟಲ್ ಬರಿತಾ ಇದೆ ಖಟ್ವಾಂಗ ಮಹಾರಾಜ್ ಬಗ್ಗೆ. ಓದಿ ಫಸ್ಟ್ ಪ್ಯಾರಾಗ್ರಾಫ್. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಮನುಷ್ಯನು ಕೃಷ್ಣ ಪ್ರಜ್ಞೆಯನ್ನು ಅಥವಾ ದೈವಿ ಬದುಕನ್ನು ಕೂಡಲೇ ಒಂದೇ ಕ್ಷಣದಲ್ಲಿ ಪಡೆಯಬಹುದು, ಅಥವಾ ಲಕ್ಷಾಂತರ ಜನ್ಮಗಳ ಅನಂತರವೂ
ಇಂತಹ ಜೀವಾವಸ್ಥೆಯನ್ನು ಮುಟ್ಟದೆ ಹೋಗಬಹುದು. ಇದು ವಸ್ತುಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಒಪ್ಪಿಕೊಳ್ಳುವುದನ್ನು ಅವಲಂಬಿಸಿದೆ. ಖಟ್ವಾಂಗ ಮಹಾರಾಜನು ಸಾಯುವುದಕ್ಕೆ ಕೆಲವೇ ನಿಮಿಷಗಳ ಮೊದಲು ಕೃಷ್ಣನಿಗೆ ಶರಣಾಗತನಾಗಿ ಈ ಸ್ಥಿತಿಯನ್ನು ಸಾಧಿಸಿದನು. ನಿರ್ವಾಣ ಎಂದರೆ ಐಹಿಕ ಬದುಕಿನ ಪ್ರಕ್ರಿಯೆಯನ್ನು ಕೊನೆಗಾಣಿಸುವುದು. ಬೌದ್ಧ ಸಿದ್ಧಾಂತದ ಪ್ರಕಾರ ಐಹಿಕ ಬದುಕು ಮುಗಿದ ಅನಂತರ ಶೂನ್ಯ ಮಾತ್ರವೇ ಇರುತ್ತದೆ. ಆದರೆ ಭಗವದ್ಗೀತೆಯ ಉಪದೇಶ ಭಿನ್ನವಾಗಿದೆ. ಈ ಐಹಿಕ ಬದುಕು ಕೊನೆಗೊಂಡ ಮೇಲೆ ವಾಸ್ತವ ಬದುಕು ಪ್ರಾರಂಭವಾಗುತ್ತದೆ. ಜಡ ಐಹಿಕವಾದಿಗೆ ಈ ಬದುಕಿನ ಐಹಿಕ ರೀತಿಯನ್ನು ಕೊನೆಗಾಣಿಸಬೇಕು ಎಂದು ತಿಳಿದರೆ ಸಾಕು. ಆದರೆ ಆಧ್ಯಾತ್ಮಿಕವಾಗಿ ಮುಂದುವರೆದವರಿಗೆ ಈ ಐಹಿಕ ಬದುಕಿನಾಚೆ ಇನ್ನೊಂದು ಬದುಕಿದೆ. ಈ ಬದುಕನ್ನು ಕೊನೆಗಾಣಿಸುವ ಮೊದಲು ಮನುಷ್ಯನು ಕೃಷ್ಣ ಪ್ರಜ್ಞೆಯನ್ನು ಪಡೆಯುವಷ್ಟು ಭಾಗ್ಯಶಾಲಿಯಾದರೆ ಆತನು ಕೂಡಲೇ ಬ್ರಹ್ಮ ನಿರ್ವಾಣದ ಹಂತವನ್ನು ಪಡೆಯುತ್ತಾನೆ. ಭಗವಂತನ ರಾಜ್ಯಕ್ಕೂ ಭಗವಂತನ ಭಕ್ತಿಪೂರ್ವಕ ಸೇವೆಗೂ ವ್ಯತ್ಯಾಸವಿಲ್ಲ. ಅವೆರಡರ ಪರಾತ್ಪರ ನೆಲೆಯಲ್ಲಿರುವುದರಿಂದ ಭಗವಂತನ ಪ್ರೇಮಪೂರ್ವಕ ಆಧ್ಯಾತ್ಮಿಕ ಸೇವೆಯಲ್ಲಿ ನಿರತನಾಗಿರುವುದೆಂದರೆ ಆಧ್ಯಾತ್ಮಿಕ ರಾಜ್ಯವನ್ನು ಸಾಧಿಸಿದಂತೆ. ಐಹಿಕ ಜಗತ್ತಿನಲ್ಲಿ ಇಂದ್ರಿಯ ತೃಪ್ತಿಯ ಚಟುವಟಿಕೆಗಳಿರುತ್ತವೆ. ಆಧ್ಯಾತ್ಮಿಕ ಜಗತ್ತಿನಲ್ಲಿ ಕೃಷ್ಣ ಪ್ರಜ್ಞೆಯ ಚಟುವಟಿಕೆಗಳಿರುತ್ತವೆ. ಈ ಬದುಕಿನಲ್ಲೇ ಕೃಷ್ಣ ಪ್ರಜ್ಞೆಯನ್ನು ಸಾಧಿಸುವುದೆಂದರೆ ಬ್ರಹ್ಮನನ್ನು ಕೂಡಲೇ ಸಾಧಿಸಿದಂತೆ. ಕೃಷ್ಣ ಪ್ರಜ್ಞೆಯಲ್ಲಿ ಸ್ಥಿತನಾಗಿರುವವನು ಆಗಲೇ ಭಗವಂತನ ರಾಜ್ಯವನ್ನು ಪ್ರವೇಶಿಸಿರುತ್ತಾನೆ. ಬ್ರಹ್ಮನ್ ಎಂದರೆ ಜಡಕ್ಕೆ ವಿರುದ್ಧವಾದದ್ದು. ಆದುದರಿಂದ ಬ್ರಹ್ಮಿ ಸ್ಥಿತಿ ಎಂದರೆ ಐಹಿಕ ಚಟುವಟಿಕೆಗಳ ನೆಲೆಯಲ್ಲಿ ಇಲ್ಲದಿರುವುದು. ಭಗವದ್ಗೀತೆಯು ಭಗವಂತನ ಭಕ್ತಿಪೂರ್ವಕ ಸೇವೆಯನ್ನು ಮುಕ್ತಿ ಪಡೆದ ಸ್ಥಿತಿ ಎಂದು ಪರಿಗಣಿಸುತ್ತದೆ. ಸಾ ಗುಣಾನ್ ಸಮ ತೀತೈತಾನ್ ಬ್ರಹ್ಮ ಭೂಯಾಯ ಕಲ್ಪತೆ. ಆದುದರಿಂದ ಐಹಿಕ ಬಂಧನದಿಂದ ಬಿಡುಗಡೆಯೇ ಬ್ರಾಹ್ಮಿ ಸ್ಥಿತಿ. ಓಕೆ. ಸ್ಥಿತಿ. ಹರೇ ಕೃಷ್ಣ. तो ब्रह्मी स्थिति ब्रह्म भूत प्रसन्नात्मा न सोचति न कांक्षति समा सर्वेषु भूतेषु मद भक्तिं लभते परम. So ब्रह्मी स्थिति ಇದು ಬ್ರಹ್ಮನ್. So Krishna is talking about ಬ್ರಹ್ಮನ್ ಸ್ಥಿತಿ. ಬ್ರಹ್ಮನ್ ಸ್ಥಿತಿಯಲ್ಲಿ ನಾ ಸೋಚತಿ ನಾ ಕಾಂಕ್ಷತಿ, ಯಾವ್ದ್ರ ಬಗ್ಗೆ ಯೋಚನೆ ಇಲ್ಲ, ಕಸಬಿಸಿ ಇಲ್ಲ, ಡಿಸ್ಟರ್ಬ್ಡ್ ಇಲ್ಲ ಮೈಂಡ್. ನಾನು ಅದು ಪಡಿಲಿಲ್ಲ ಇದು ಪಡಿಲಿಲ್ಲ, ಜೀವನದಲ್ಲಿ ಅದೊಂದು ಇಚ್ಛೆ ಉಳಿದೋಯ್ತು, ಇದು ಒಂದು ನಮ್ದು ಜೀವನದ ಗುರಿ ಉಳಿದೋಯ್ತು, ಮಾಡ್ಲಿಕ್ಕೆ ಆಗ್ಲಿಲ್ಲ. ನೋ, ಬಿ ಪೀಸ್ಫುಲ್. ಅದಕ್ಕೆ ಗುಣಾನ್ ಸಮಯತೇತಾನ್ ಬ್ರಹ್ಮ ಭೂಯಾಯ್ ಕಲ್ಪತೆ. ಇದು ಮುಕ್ತ ಸ್ಟೇಜ್. ಈ ಒಂದು ಮುಕ್ತ ಸ್ತರದಲ್ಲಿ ನಾವು ಭಗವದ್ಧಾಮಿಗೆ ಹೋಗ್ಲಿಕ್ಕೆ ಸಿದ್ಧ ಆಗ್ತೀವಿ. ನಾಟ್ ಇನ್ ಅ ಡಿಸ್ಟರ್ಬ್ ಸ್ಟೇಟ್. ಬಟ್ ಕೃಷ್ಣ ಪ್ರಜ್ಞೆ ಎಷ್ಟು ಸುಂದರವಾಗಿದೆ ಅಂತಂದ್ರೆ, ಒಬ್ಬ ಡಿವೋಟಿ ಸೇವಾ ಮಾಡ್ತಾ ಮಾಡ್ತಾ ಪ್ರಾಣ ತ್ಯಾಗ ಮಾಡಿದ್ರು ಸಹ ಸ್ಟಿಲ್ ಕೃಷ್ಣ ಟೇಕ್ ಕೇರ್. ಪ್ರಭುಪಾದ ಅದು ಹೇಳಿದ್ರಲ್ಲ, ಟೋಕಿಯೋದಲ್ಲಿ ಕ್ಲಾಸ್ ಕೊಡ್ತಾ ಇದ್ರು. ಅವ್ರದ್ದು ಆಸನ ಒಂದು 6-8 ಅಡಿ ಮೇಲಿತ್ತು. ಸೊ ಕೊನೆ ಸೆಂಟೆನ್ಸ್ ಏನ್ ಹೇಳಿದ್ರು, ಎಲ್ಲಾರು 100% ಕೃಷ್ಣ ಪ್ರಜ್ಞೆ ಇರ್ಬೇಕು ಹೇಳಿ. ಹರೇ ಕೃಷ್ಣ, ಥ್ಯಾಂಕ್ ಯು ವೆರಿ ಮಚ್. ಸೊ ಎಲ್ಲಾರು ಒಂದು ಸೈಲೆನ್ಸ್ ಆಗಿತ್ತು ಕ್ಲಾಸಲ್ಲಿ. ಸೊ ಇಳಿಯಾಗ ಇದ್ರು, ಈ ನೀವು 80% ಇದ್ರು ಸಹ 90% ಇದ್ರು ಸಹ ಕೃಷ್ಣ ನೀವು ಸ್ವೀಕರಿಸ್ತಾನೆ. ಇನ್ನೊಂದ್ 2 ಮೆಟ್ಲು ಕೆಳಗೆ ಇಳಿದು ನೀ 80% ಇದ್ರು ಸಹ ಕೃಷ್ಣ ಸ್ವೀಕರಿಸ್ತಾನೆ. ಅವ ಹೊರಗಡೆ ಹೋಗಾಗ ಹೇಳುದು, ಏನ್ ಮಾಡ್ಬೇಡಿ, ನಾನು ಧೋತಿ ಇಟ್ಕೊಳ್ಳಿ, ನನ್ನ ಬ್ಯಾಕ್ ಡೋರ್ದು ಚಾವಿ ನನ್ನ ಹತ್ರ ಇದೆ. ಸೊ ಇದು
ಕೃಷ್ಣ ಪ್ರಜ್ಞೆ ಇರೋ ವ್ಯಕ್ತಿ ಭಕ್ತ ಬಗ್ಗೆ ಮಾತಾಡ್ತಾ ಇದ್ದಾರೆ. ಹೀಗೆ ಒಂದು ಪ್ರಾಕ್ಟಿಕಲ್ ಪರ್ಪೋರ್ಟ್ ಅಲ್ಲಿ ಪ್ರಭುಪಾದ ಖಟ್ವಾಂಗ ಮಹಾರಾಜ್ ಬಗ್ಗೆ ತಿಳಿಸ್ತಾ ಇದ್ದಾರೆ. ಕರೆಕ್ಟ್. ನೀವೊಂದು ಒಂದ್ ನಿಮಿಷ ಸಲಾಗಿ ಅನ್ಕೊಂಡ್ಬಿಡಿ, ನೀವು ಖಟ್ವಾಂಗ ಮಹಾರಾಜು. ನಿಮಗೆ ತಿಳಿಸ್ತಾ ಇದ್ದಾರೆ ಯಾರು? ದಿವ್ಯ ಪುರುಷ. ನಿಮ್ ಜೀವನ ಕಾಲ ಇನ್ನೊಂದು 2 ನಿಮಿಷ ಇದೆ. ಎಂತದ್ದು ಮಾಡುದು? somebody give practical. ರಸಿಕ್ ಶೇಖರ್, ಅನುತ್ತಮ ಮಾತಾಜಿ ಹೇಳಿ. ಹರಿಬೋಲ್, ಕ್ಯಾನ್ ಯು ಹಿಯರ್? Yes, Prabhu. Clear. ರಸಿಕ್ ಶೇಖರ್, ಅನುತ್ತಮ ಮಾತಾಜಿ, ಏನು ಸೈಲೆಂಟ್ ಆಗಿದ್ದೀರಾ? Yes, Prabhu. Hare Krishna. ಐ ಆಮ್ ಸೇಯಿಂಗ್ ಸಿಚುವೇಶನ್, ಖಟ್ವಾಂಗ ಮಹಾರಾಜ್ ಸಿಚುವೇಶನ್ ನಮಗ್ ಬಂದ್ರೆ Yes, Prabhu. ನಾವೇನ್ ಮಾಡ್ಬೇಕು ಅಂತ. ಅದಿದೆಯಲ್ಲ ಪ್ರಭು, ಅಂತ್ಯನಾರಾಯಣ ಸ್ಮೃತಿ. ಅದಾದ್ರೆ ನಮ್ ಲೈಫ್ ಸಕ್ಸಸ್ಫುಲ್ ಆಗುತ್ತೆ ಪ್ರಭು. ರಿಗಾರ್ಡ್ ಗುರು ಮಂತ್ರ ದೀಕ್ಷೆ ಕೊಟ್ಟಿದ್ದಾರೆ, ಬಟ್ ರಿಮೆಂಬರ್ ಕೃಷ್ಣ ಥ್ರೂ ಗುರು ಪ್ರಭು. That is second step. First step is also equally important. ಏನದು? ಪ್ರಿಪರೇಷನ್ ಪ್ರಭು, ಮೆಂಟಲ್ ಪ್ರಿಪರೇಷನ್. ಅದು ಯಾವ ರೀತಿ? ಮಾತಾಜಿ, ಯಾವ ರೀತಿ? ಫಸ್ಟ್ ಗಿವ್ ಅಪ್ ಎವ್ರಿಥಿಂಗ್, ಇಮಿಡಿಯೇಟ್ ತ್ಯಾಗ. ಎಸ್ ಪ್ರಭು, ಕರೆಕ್ಟ್. ಪರೀಕ್ಷಿತ್ ಮಹಾರಾಜ್ ಏನ್ ಮಾಡಿದ್ರು ಗೊತ್ತಾದ್ಮೇಲೆ ಇಮಿಡಿಯೇಟ್ಲಿ ಲೆಫ್ಟ್ ಹೋಮ್ ಲೈಕ್ ಸ್ಟೂಲ್. ಬೆಳಗ್ಗೆ ಫ್ಲಶ್ ಮಾಡುವಾಗ ಹಿಂದೆ ನೋಡ್ತೀರಾ ಏನ್ ಬಿಟ್ಟಿದ್ವಿ ಅಂತ? ಹಾ ಪ್ರಭು. He left everything immediately. ಸೊ ದೇವತಾ ಅವರು ಕೇಳಿದ್ರು, ನಾನು ಆಯುಷ್ಯ ಎಷ್ಟಿದೆ? 1 ಕ್ಷಣ. ಇಮಿಡಿಯೇಟ್ಲಿ ಕ್ವಿಟ್ ಸ್ವರ್ಗಲೋಕ. ನಾನು ಭೂಲೋಕ ಹೋಗ್ತೀನಿ, ನಾನು ಇಲ್ಲಿ ಇರೋದ್ ಬೇಕಾಗಿಲ್ಲ. ಸೊ ಈ ಗಿವಿಂಗ್ ಅಪ್, ತ್ಯಾಗ, ವೈರಾಗ್ಯ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಅದೇ ತಾನೇ ಎಲ್ಲ ನಮ್ಗೆ ಇಲ್ಲಿ ಕಟ್ಕೊಂಡಿದ್ದೀವಿ. ಬಿಕಾಸ್ ಆಫ್ ದೋಸ್ ಅಟ್ಯಾಚ್ಮೆಂಟ್ಸ್ ವಿ ಆರ್ ಸ್ಟಿಲ್ ಹಿಯರ್. Even slightest attachment also is a problem. So first is give up. ಮೊನ್ನೆ ಕ್ಲಾಸ್ ಅಲ್ಲಿ ಹೇಳ್ತಿದ್ರಲ್ಲ ಪ್ರಭು, ನಿತಾಯ್ ಸೇವನೆ ಮಾತಾಜಿ ಹೇಳ್ತಿದ್ರಲ್ಲ, ಗಿವ್ ಅಪ್ ಟು ಗೋ ಅಪ್. ಎಸ್ ಕರೆಕ್ಟ್. Giving up is very important. Yes, yes. Then where to go? ಎಲ್ಲಿ ಹೋಗ್ಬೇಕು? So these two things are very important. Okay. So ಇಲ್ಲಿಗೆ ನಾವು 2ನೇ ಅಧ್ಯಾಯಗೆ we are completing. So 2ನೇ ಅಧ್ಯಾಯ is ಕರ್ಮಯೋಗ, ಜ್ಞಾನ ಯೋಗ, ಭಕ್ತಿ ಯೋಗ, ಸಾಂಖ್ಯ ಫಿಲಾಸಫಿ. 9 o'clock we take a 5 minutes break. We go to chapter 3. ಅಥವಾ ಈ 5 minutes ಬ್ರೇಕ್ ಆದ್ಮೇಲೆ ಏನಾದ್ರು ನಿಮ್ಗೆ ಕೇಳೋದಿದ್ರೆ about chapter 2. ಆಮೇಲೆ ಶ್ಯಾಮ ಮಾತಾಜಿ, ಯು ಕ್ಯಾನ್ ಗಿವ್ ಔಟ್ ದಿಸ್ MCQ for chapter 2. ಆಮೇಲೆ ಈ ವಾರದಲ್ಲಿ we didn't get time to go through ನಿಮ್ದೆಲ್ಲ MCQ. ಅದು ಒಂದು ನೆಕ್ಸ್ಟ್ ವೀಕ್ ಶೆಡ್ಯೂಲ್ ಮಾಡೋಣ ಡಿಸ್ಕಸ್ ಮಾಡ್ಲಿಕ್ಕೆ. ಯಾರ್ಯಾರು ಏನೋ ಡೌಟ್ ಇದ್ರೆ MCQ ಬಗ್ಗೆ. ಓಕೆ, is that okay, Mataji? Yes, Prabhuji. Okay, Prabhuji. No problem. So we just take a 5 minutes break. Yes, Prabhuji.